ನಮಸ್ಕಾರ ಚಂದನ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಓ ಸಖಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ವೀಕ್ಷಕರೇ, ಮನುಷ್ಯ ಸಂಘಜೀವಿ. ಹುಟ್ಟಿನಿಂದ ಸಾಯುವವರೆಗೂ ಆತ ತಮ್ಮ ಸುತ್ತಮುತ್ತಲಿನ ಇರುವಂತಹ ಎಲ್ಲರೊಂದಿಗೆ ಸಂವಹನ ಮಾಡ್ತಾರೆ. ಸಂಬಂಧಗಳು ಎಷ್ಟು ಪ್ರಮುಖವಾಗುತ್ತೆ ಅಂತ ಹೇಳಿದ್ರೆ, ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ, ಮನುಷ್ಯನ ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕೆ ಸಂಬಂಧಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಅನಾದಿ ಕಾಲದಿಂದಲೂ ಮದುವೆ ಸಂಬಂಧಗಳು ಇದ್ದೇ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸಂಬಂಧಗಳಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಬರ್ತಾ ಇದೆ. ತುಂಬ ದುರಂತದ ವಿಚಾರ ಏನು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅದ್ಭುತವಾದಂಥ ಸಂಬಂಧವನ್ನು ಕಾಪಾಡಿಕೊಳ್ಳೋದೇ ದೊಡ್ಡ ಸವಾಲಿನ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಾಗಾಗಿ ಇವತ್ತಿನ ಓ ಸಖಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಿರುವಂಥ ವಿಚಾರ ಆಧುನಿಕ ಯುಗದಲ್ಲಿ ಸಂಬಂಧಗಳ ನಿರ್ವಹಣೆ. ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಬಾಂಧವ್ಯಗಳ ಮಹತ್ವವೇನು, ಸಂಬಂಧಗಳಲ್ಲಿ ಯಾಕೆ ಸಮಸ್ಯೆಗಳು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಉಂಟಾಗ್ತಾ ಇದೆ, ಸಮಸ್ಯೆಗಳು ಬಾರದೇ ಇರುವಾಗೆ ಹೇಗೆ ನೋಡ್ಕೊಳ್ಬೇಕು. ಇದು ಓ ಸಖಿ ಕಾರ್ಯಕ್ರಮ ಆಗಿರೋದ್ರಿಂದ ಜವಾಬ್ದಾರಿಯನ್ನ ಹೊರುವಲ್ಲಿ ಹೆಚ್ಚಾಗಿ ಮಹಿಳೆಯದ್ದೇ ಶ್ರಮ ಇರುತ್ತೆ. ಹಾಗಾಗಿ ಸಂಬಂಧಗಳನ್ನ ಕಾಪಾಡುವಲ್ಲಿ ಕೂಡ ಆಕೆಯದ್ದೇ ಹೆಚ್ಚು ಪಾತ್ರ ಇರುತ್ತೆ. ಹೇಗೆ ಮಹಿಳೆಯರು ತಮ್ಮ ಸಂಬಂಧಗಳನ್ನ, ರಿಲೇಶನ್ಶಿಪ್ ಅನ್ನ ತುಂಬಾ ಆರಾಮಾಗಿ ಕುಟುಂಬದಲ್ಲಿ, ಸಂಸಾರದಲ್ಲಿ ಶಾಂತತೆಯನ್ನ ಕಾಪಾಡಿಕೊಳ್ಳೋದು, ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸೋಫಿಯಾ ಫಿಲಿಪ್ಸ್ ಅವರು, ಆಪ್ತ ಸಲಹೆಗಾರರು, ಸಂಸ್ಥಾಪಕರು, ದಿ ಲಿಟಲ್ ಥಿಂಗ್ಸ್ ಒಂದು ಸಂಸ್ಥೆಯ ಸಂಸ್ಥಾಪಕರಿವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ. ಸಾಕಷ್ಟು ನೋಡ್ತಾ ಇದ್ದೀವಿ ಇತ್ತೀಚಿನ ನಾವು ಮಾನಸಿಕ ಆರೋಗ್ಯದ ಬಗ್ಗೆ, ದೈಹಿಕ ಆರೋಗ್ಯದ ಬಗ್ಗೆ ತುಂಬಾ ಹೆಚ್ಚಾಗಿ ಮಾತಾಡ್ತೀವಿ. ಆದ್ರೆ ಇದೆಲ್ಲದಕ್ಕೆ ಪೂರಕವಾದದ್ದು ಸಂಬಂಧಗಳಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ಖಂಡಿತ ನಮ್ಮ ಮಾನಸಿಕ ಮತ್ತೆ ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಯಾಕೆ ಇವತ್ತಿನ ದಿನಗಳಲ್ಲಿ ನಾವು ಸಂಬಂಧಗಳ ಆರೋಗ್ಯದ ಬಗ್ಗೆ ಮಾತಾಡಬೇಕು, ಇದು ಎಷ್ಟು ಮುಖ್ಯನಾ? ಅಂಬಿಕಾ, ವೆರಿ ಗುಡ್ ಕ್ವೆಶ್ಚನ್. ನೀವು ಕೇಳಿರ್ಬೋದು, ಒಂದು ಹಾರ್ವರ್ಡ್ನಲ್ಲಿ ಒಂದು ದೊಡ್ಡ ರಿಸರ್ಚ್ ಮಾಡಿದ್ದಾರೆ. ಒಂದು ಸುಮಾರು 700 ಮೆಂಬರ್ಸ್ಗೆ ರಿಸರ್ಚ್ ಮಾಡಿ 75 ಇಯರ್ಸ್ ಲಾಂಗ್ ರಿಸರ್ಚ್ ಅದು. ಆ ರಿಸರ್ಚ್ನಲ್ಲಿ ಅವರು ಕಂಡುಹಿಡಿದಿದ್ದು ಎಂಡ್ ಆಫ್ 75 ಇಯರ್ಸ್ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ. ಅದ್ರದ್ದು ಆನ್ಸರ್ಸ್ ಏನಂದ್ರೆ, ಇಟ್ ಈಸ್ ನಾಟ್ ಅಬೌಟ್ ಅವ್ರದ್ದು ಕರಿಯರ್ಸ್ನಲ್ಲಿ ಸಕ್ಸಸ್ ಅಲ್ಲ, ಅವ್ರದ್ದು ಪ್ರಾಸ್ಪೆರಿಟಿದಲ್ಲಿ ಸಕ್ಸಸ್ ಅಲ್ಲ, ಎಷ್ಟು ವೆಲ್ತ್ ಇದೆ ಅಂತ ಸಕ್ಸಸ್ ಇಲ್ಲ. ಆದರೆ ವಾಟ್ ಮೇಡ್ ದೆಮ್, ನೆಮ್ಮದಿ ಅಂದರೆ ಅವ್ರಿಗೆ ಏನು ಅಂತ ಅವ್ರಿಗೆ ಗೊತ್ತಾಗಿತ್ತು, ಅದು ಗುಡ್ ರಿಲೇಶನ್ಶಿಪ್ಸ್, ದ ಕ್ವಾಲಿಟಿ ಆಫ್ ದಿಯರ್ ಗುಡ್ ರಿಲೇಶನ್ಶಿಪ್ಸ್, ಎಸ್ಪೆಷಲಿ ದಿಯರ್ ಮ್ಯಾರೇಜ್. ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಗುಡ್ ರಿಲೇಶನ್ಶಿಪ್ಸ್ and especially your marriage. Now the second thing is a healthy marriage. ಒಂದು ಗುಡ್ ಕುಟುಂಬ ಜೀವನ 3 generations, 3 ಜನರೇಷನ್ಸ್ಗೆ ಬೆನಿಫಿಟ್ ಆಗ್ಬೋದು. ಹೇಗೆ ಅಂದ್ರೆ, ಫಸ್ಟ್ ಆಫ್ ಆಲ್ ಆ ಜನರೇಷನ್ ಕಪಲ್, ಹಸ್ಬೆಂಡ್ ಅಂಡ್ ವೈಫ್. ಸೆಕೆಂಡ್, ಅವ್ರದ್ದು ಮಕ್ಕಳದ್ದು ಜನರೇಷನ್. ಅದೊಂದು ಆ ಒಂದು ವಾತಾವರಣ ಒಳ್ಳೇದಿದ್ರೆ, ಮನೆಯ ವಾತಾವರಣ ಒಳ್ಳೇದಿದ್ರೆ, ಅವ್ರಿಗೂ ದೇ ಆಲ್ಸೋ ಪ್ರಾಸ್ಪೆರ್. ಅವರು ನೋಡಿ ಗುಡ್ ಮಾಡೆಲಿಂಗ್ ಮಾಡಿ, ಗುಡ್ ರಿಲೇಶನ್ಶಿಪ್ ಮಾಡೆಲಿಂಗ್, ಹೆಂಗೆ ಅದು ತಾಳ್ಮೆ, ಪೇಷನ್ಸು, ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಅದು ಆ್ಯಕ್ಚುಲಿ ಹೆಂಗೆ ನಾವು ಕೂಡ ಹೆಂಗೆ ಮಾಡ್ಬೋದು ಅಂತ ಅವ್ರಿಗೂ ಫ್ಯೂಚರ್ ಜನರೇಷನ್ಸ್ಗೆ ಆ್ಯಕ್ಚುಲಿ ಖಂಡಿತವಾಗಿ ಅವ್ರಿಗೆ ಗೊತ್ತಾಗುತ್ತೆ. ಅದು ಅಲ್ಲದೆ ಈ ಕಪಲ್ದು ಪೇರೆಂಟ್ಸ್ ಜನರೇಷನ್ಸ್ ಅವ್ರಿಗೂ ಆ್ಯಕ್ಚುಲಿ ಬೆನಿಫಿಟ್ ಆಗುತ್ತೆ. ಬಿಕಾಸ್ ಹೋಲ್ ಲೈಫ್ ಅವ್ರು ದುಡಿದು ಎಲ್ಲ ಮಾಡಿ ಎಲ್ಲ ಇದೆ, ಟುವರ್ಡ್ಸ್ ದ ಎಂಡ್ ಆಫ್ ದೇರ್ ಲೈಫ್ ಇಫ್ ದೇ ಸಿ ದೇರ್ ಚಿಲ್ಡ್ರನ್ ಫೈಟಿಂಗ್, ಡಾಟರ್ ಇನ್ ಲಾ, ಸನ್ ಇನ್ ಲಾ ಫೈಟಿಂಗ್, ಅವ್ರಿಗೂ ನೆಮ್ಮದಿ ಇಲ್ಲ. ಅವ್ರದ್ದು ಲಾಸ್ಟ್ ಆಫ್ ಸ್ಟೇಜ್ ಆಫ್ ಲೈಫ್ ಪ್ರಾಸ್ಪೆರಿಟಿ, ನೆಮ್ಮದಿ, ಸಂತೋಷ, ಸಕ್ಸಸ್ ಅದೆಲ್ಲ ವಿಷಯನೇ ಇಲ್ಲ. ನೆಮ್ಮದಿ ಇದ್ದರೆ ಅವ್ರಿಗೆ ಹ್ಯಾಪಿ ಆಗುತ್ತೆ. ಸೊ 3 ಜನರೇಷನ್ಸ್ ಮಿನಿಮಮ್ ಬೆನಿಫಿಟ್ ಆಗುತ್ತೆ ಇಫ್ ವಿ ಫೋಕಸ್ ಆನ್ ದ ಮ್ಯಾರೇಜ್, if we focus on maintaining a good relationship. ನಿಜಕ್ಕೂ ಹೌದು. ಈಗ ನಾವು ನೋಡ್ತಾ ಇರಬಹುದು, ತುಂಬಾ ವರ್ಷಗಳಿಂದಲೂ ಕೂಡ ಮದುವೆ ಆ ಥರದ್ದೆಲ್ಲ ಕಂಡು ಬರ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಅದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ನೀವು ನೋಡ್ತಾ ಇರುವಂಥದ್ದು ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಧುನಿಕ ಯುಗದಲ್ಲಿ ಸಂಬಂಧಗಳ ನಿರ್ವಹಣೆ ಎನ್ನುವಂಥ ವಿಚಾರವನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಕಳೆದ 8 ವರ್ಷಗಳಿಂದ ಸೊ ವಿಶೇಷವಾಗಿ ಮದುವೆ ಆಗಿರ್ತಕ್ಕಂಥ ದಂಪತಿಗಳಿಗೆ ಅಥವಾ ಮದುವೆ ಆಗೋದಕ್ಕಿಂತ ಮುಂಚೆ ಏನೆಲ್ಲ
ಸಮಸ್ಯೆಗಳು ಬರುತ್ತೆ ಎನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ ಮದುವೆ ಬಗ್ಗೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಕೌನ್ಸಿಲಿಂಗನ್ನು ಮಾಡಿದ್ದಾರೆ ಮೇಡಮು. ಸೊ ನೀವು ಕೂಡ ನೇರವಾಗಿ ಕರೆಯನ್ನು ಮಾಡೋದ್ರ ಮುಖೇನ ನಿಮ್ಮ ಪ್ರಶ್ನೆಗಳು ಏನೇ ಇದ್ರು, ಅನುಮಾನಗಳು, ಗೊಂದಲಗಳು, ಮದುವೆ ಸಂಬಂಧದ ಬಗ್ಗೆ, ರಿಲೇಷನ್ಶಿಪ್ ಹೇಗೆ ಮೇಂಟೈನ್ ಮಾಡೋದು, ಎಲ್ಲ ಪ್ರಶ್ನೆಗಳನ್ನು ನೇರವಾಗಿ ಕೇಳಬಹುದಾಗಿದೆ. ಎಸ್ ಮೇಡಮ್, ತಾವು ಈ ಒಂದು ಮದುವೆ ಸಂಬಂಧದ ಬಗ್ಗೆ ಹೇಳ್ತಾ ಇದ್ರಿ, ಮತ್ತೆಷ್ಟು ಮಾಹಿತಿ? ಸೊ ಇವಾಗ ಇತ್ತೀಚೆಗೆ ನಾವು ಆ್ಯಕ್ಚುಲಿ ತುಂಬ ಚೇಂಜಸ್ ನೋಡಿದ್ದೀವಿ ಸೊಸೈಟಿನಲ್ಲಿ. ಮದುವೆ ಅಂತೂ ತುಂಬ ವರ್ಷಗಳ ಕಾಲಗಳಿಂದ ಇತ್ತು. ಆದರೂ ಕೂಡ ಇವಾಗ ಏನು, ಯಾಕೆ ಇಷ್ಟೊಂದು ಚೇಂಜಸ್, ನೀವು ಹೇಳಿದ್ರಲ್ಲ ಇಂಟ್ರೊಡಕ್ಷನ್ನಲ್ಲಿ ಚೇಂಜಸ್ ಇದೆ, ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂತ ನೀವು ಆ್ಯಕ್ಚುಲಿ ನಾವೆಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ ಏನು ಕಾರಣ ಇರ್ಬೋದು? ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ಇಸ್ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಹೆಕ್ಟಿಕ್ ಆಗಿದೆ. ಹೆಕ್ಟಿಕ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ವರ್ಕಿಂಗ್ ಇದೆ, ಪ್ರಯಾರಿಟೀಸ್ ಚೇಂಜ್ ಆಗಿದೆ, ಡಿಸ್ಟೆನ್ಸ್ ಆಫ್ ವರ್ಕ್ ಸ್ಪೇಸ್ ಐದರ್ ಇಟ್ ಹಸ್ ಬಿಕಮ್ ಜಾಸ್ತಿ, ಇಲ್ಲಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿದೆ. ಬ್ಯಾಲೆನ್ಸ್ ಇಲ್ಲ ನಮ್ಮ ಹತ್ರ. ಸೆಕೆಂಡ್ ಥಿಂಗ್ ಇಸ್ ಬೇರೆ ಬೇರೆ ಸ್ಟ್ರೆಸ್ ಏರಿಯಾಸ್ ಇದೆ. ಹೆಲ್ತ್, ಕರಿಯರ್, ಫೈನಾನ್ಸ್, ಪೇರೆಂಟ್ಸ್ ಆ್ಯಂಡ್ ಇನ್ ಲಾಸ್, ಚಿಲ್ಡ್ರನ್ಸ್ ಆಂಬಿಷನ್ಸ್. ಇವಾಗ ನಾವು ಎಲ್ಲ we are actually trying to run behind everything because our ambitions, our visions are very big. So ಅದು ನಿಭಾಯಿಸ್ತಾ ಹೋಗುತ್ತಾಗ ನಮ್ಮ ರಿಲೇಶನ್ಶಿಪ್, ಪಕ್ಕದ ಕೂತಿದ್ದವ್ರ ಜೊತೆ ಇರುವ ರಿಲೇಶನ್ಶಿಪ್ಪು, ಅದು ಖಂಡಿತ ನಾವು ಆ್ಯಕ್ಚುಲಿ ನಿಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾವು. ನಾವು ದ ಥರ್ಡ್ ಥಿಂಗ್ ಇಸ್, ಇವಾಗ ನೋಡಿದ್ರೆ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಎಲ್ಲ ಇದೆ. ಇವಾಗ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ಇದೆ ನಮಗೆ. ಇದ್ದಕ್ಕಿದ್ದಾಗೆ ಬಟನ್ ಪ್ರೆಸ್ ಆದಾಗ ನಮಗೆ ಲೈಕ್ ಬರಬೇಕು, ಲವ್ ಬರಬೇಕು, ಎಲ್ಲ ಬರಬೇಕು. ನಾವು ಹಾಗೆ ಟ್ರೆಂಡ್ ಆಗ್ತಾ ಇದ್ದೀವಿ. ನಮಗೆ ನಾವೆಲ್ಲ ಅದೇ ನಾನು ಒಂದು ಬಟನ್ ಪ್ರೆಸ್ ಮಾಡಿದರೆ ಗ್ರೋಸರಿ ಶಾಪಿಂದ ಎಲ್ಲ ಬರುತ್ತೆ ಅಷ್ಟೇ. ನಾವು ಹಂಗೂ ನಮ್ಮ ಲವ್ ಆ್ಯಂಡ್ ರೆಸ್ಪೆಕ್ಟ್ ಆ್ಯಂಡ್ ರಿಲೇಷನ್ಶಿಪ್ಸ್ ನಾವು ಹಾಗೆ ಒಂದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ ನಮಗೆ ಬರ್ತಾ ಇದೆ. ನಮಗೆ ಆ್ಯಕ್ಚುಲಿ ಒಂದು ತಾಳ್ಮೆ ಇಲ್ಲ. ಅದು ಆ ತಾಳ್ಮೆ ಶಕ್ತಿ ಆ್ಯಕ್ಚುಲಿ ಕಡಿಮೆ ಹೋಗ್ತಾ ಇದೆ. ಅದು ಅದಕ್ಕೇನೆ ಟೈಮ್ ಬೇಕಾಗುತ್ತೆ ಅಂತ, ಅದಕ್ಕೇನೆ ಒಂದು ಟೈಮ್ ಕೊಟ್ಟು ಟೈಮ್ ತಗೊಳ್ಬೇಕು ಅಂತ ಆ ತಾಳ್ಮೆ ನಮಗೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್, ದಟ್ ಇಸ್ our generation now. The other thing is, so many distractions ಇದೆ ನಮಗೆ, so many external distractions. ನೆಟ್ಫ್ಲಿಕ್ಸ್ ಇಲ್ಲಾಂದರೆ ಹಾಟ್ಸ್ಟಾರ್, ಇಲ್ಲಾಂದರೆ ಪ್ರೈಮು, 101 ಸ್ಕ್ರೀನ್ಸ್ ಇದೆ, 101 ಥಿಂಗ್ಸ್ ಟು ಕೋಪ್ ಅಪ್ ಆ್ಯಂಡ್ ಕ್ಯಾಚ್ ಅಪ್ ಇದೆ. ಅದು ಅಲ್ಲದೆ ಸುಮಾರು ಅದರ್ ಥಿಂಗ್ಸ್ ಟು ಪರ್ಸ್ಯೂ ಇದೆ, ಹಾಬೀಸ್, ಪ್ಯಾಷನ್ಸ್, ಆಲ್ ಆಫ್ ದ್ಯಾಟ್ ಇಸ್ ದೇರ್. ನೌ ಒನ್ ಮೋರ್ ಥಿಂಗ್ ಇಸ್, in a world that we are in, which is very connected, because of telecom, because of internet, ನಾವು ತುಂಬ ಕನೆಕ್ಷನ್ಸ್ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು to the person sitting on the other side of the planet. ಮತ್ತೆ ನನ್ನ ಹಸ್ಬೆಂಡ್ ಆರ್ ವೈಫು ನೆಕ್ಸ್ಟ್ ಕೂತಿದ್ದಾಗ ಕೂಡ ನಾವು ಕನೆಕ್ಟ್ ಮಾಡ್ತಾ ಇಲ್ಲ, ಬಿಕಾಸ್ ವಿ ಆರ್ ವೆರಿ ಬ್ಯುಸಿ ಕನೆಕ್ಟಿಂಗ್ ವಿತ್ ಸೋ ಮೆನಿ ಅದರ್ ಪೀಪಲ್, ಫೇಸ್ಬುಕ್ ಅಪ್ಡೇಟ್ಸ್, ಅದು ಇದನ್ನು ವಿ ವೆರಿ ಬ್ಯುಸಿ ವಿತ್ ಆಲ್ ಆಫ್ ದಟ್. ಸೊ ಅಂಥ ಡಿಸ್ಟ್ರಾಕ್ಷನ್ಸ್ ಕೂಡ ಆ್ಯಕ್ಚುಲಿ ನಮ್ಮ ಕಪಲ್ ರಿಲೇಷನ್ಶಿಪ್ಗೆ ಆ್ಯಕ್ಚುಲಿ ಅದು ಡಿಟ್ಯೂರಿಯೇಟ್ ಮಾಡ್ತಾ ಇದೆ. ಆ್ಯಂಡ್ ಅದರ್ ಥಿಂಗ್ ಇಸ್, ಇವಾಗ ನಾನು ಹೇಳಿದಲ್ವ ಆಂಗ್ಸೈಟಿ, ಅದು ಲಾಟ್ ಆಫ್ ನಮ್ಮ ವಿಷನ್ ತುಂಬ ಜಾಸ್ತಿ ಆಗ್ತಾ ಇದೆ, ನಮ್ಮದು ಆಂಬಿಷನ್ಸ್ ಜಾಸ್ತಿ ಆಗಿದ್ದಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಮೆಂಟಲ್ ಡಿಸಾರ್ಡರ್ಸ್ ಜಾಸ್ತಿ ಆಗ್ತಾ ಇದೆ. ಆಸ್ ಆ್ಯಂಡ್ ವೆನ್ there are mental disorders happening, we are not even addressing those mental disorders. Anxiety, panic attacks, other such mental illnesses, PTSD ಆದರೂ ಕೂಡ ನಾವು ಆ್ಯಕ್ಚುಲಿ ನಾವು ಅಡ್ರೆಸ್ ಮಾಡ್ತಾ ಹೋಗ್ತಾ ಇಲ್ಲಂದರೆ it comes into our marriage as well. And those are the things that we are seeing as a trending things that are causing issues in a couple relationship in modern Indian couples. That is a fact or sad reality of today. ಈಗ ನಮ್ಗೆಲ್ಲರಿಗೂ ಗೊತ್ತಿದೆ ಮೇಡಮ್, ಬದಲಾವಣೆ ಜಗದ ನಿಯಮ, ಕೆಲವೊಂದ್ಸಲ ಅದು ಅನಿವಾರ್ಯ ಕೂಡ ಆಗಿರತ್ತೆ ಅಂತ. ಆದ್ರೆ ಈ ಬದಲಾವಣೆಯನ್ನ ಸಂಬಂಧಕ್ಕೋಸ್ಕರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮನುಷ್ಯ ಒಪ್ಕೊಳ್ಳೋದಿಲ್ಲ. ಬೇರೆ ಯಾವುದೇ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗುವಂತ ಈಸಿಯಾಗಿ ಆಗ್ಬಿಡ್ತಾರೆ. ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಯಾಕೆ? ಅದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಇದೆ. ಒನ್ ಇಸ್ ದಟ್ ನಮಗೆ ಫಸ್ಟ್ ಆಫ್ ಆಲ್
ನಾವು ಆ್ಯಕ್ಚುಲಿ ಇಫ್ ಅಂಬಿಕಾ ಅವರೇ ನೋಡಿ, ನಾವೇನಾದರೂ ಎಲ್ಲಾದರೂ ಹೋಗಬೇಕಂದ್ರೆ ಅದರ್ ಕಂಟ್ರಿ, ಇಲ್ಲಾಂದರೆ ಏನಾದರೂ ಎಕ್ಸಾಮ್ 10th ಬರೆಯೋಕ್ಕೆ ಬೇಕಾದರೆ, ಎಕ್ಸಾಮ್ ಬರೆಯೋಕ್ಕೆ 12th ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ನಮಗೆ ಎಲ್ಲದಕ್ಕೂ ಎಜುಕೇಷನ್ ಇದೆ. ಹೌದು. ಬಟ್ ಒನ್ ಆಫ್ ದ ಮೋಸ್ಟ್ ಇನ್ಎವಿಟಬಲ್ ಅದು ಆ್ಯಕ್ಚುಲಿ ಆಗುತ್ತೆ ಮ್ಯಾರೇಜ್ ಅಂದರೆ, ಮ್ಯಾರೇಜ್ಗೆಗೋಸ್ಕರ ಯಾರು ಏನು ಎಜುಕೇಷನ್ ಇಲ್ಲ. ಮ್ಯಾರೇಜ್ ಸ್ಕಿಲ್ಸ್, ರಿಲೇಷನ್ಶಿಪ್ ಸ್ಕಿಲ್ಸ್ ನಾವು ನಾವು ಆ್ಯಕ್ಚುಲಿ ಮ್ಯಾರೇಜ್ ಆರ್ ವೆಡ್ಡಿಂಗ್ ಮಾಡೋಣ, ಅದಾದಮೇಲೆ ನಾವೆಲ್ಲ ನೋಡೋಣ, ಹೆಂಗಾದರೂ ಆಗಿ ನೋಡೋಣ. ನಾವು ಇವಾಗಿನ ಟ್ರೆಂಡು ತಾಳ್ಮೆ ಅಷ್ಟೊಂದಿಲ್ಲ ಇವಾಗ. ಓಕೆ, ವಾಟ್ ವಿ ಹ್ಯಾವ್ ಸೀಯಿಂಗ್ ಇಸ್ ಇವಾಗ ಫಸ್ಟ್ ಎಲ್ಲರೂ ಇವಾಗ ಡಿಫ್ರೆಂಟ್ ಥೀಮ್ ವೆಡ್ಡಿಂಗ್ಸು, ಕಲರ್ಸ್ ವೆಡ್ಡಿಂಗು, ಡೆಸ್ಟಿನೇಷನ್ ವೆಡ್ಡಿಂಗ್, ಫೋಟೋ ಶೂಟ್ಸ್, ಅದು ಇದೆಲ್ಲ ವೆರಿ ವೆರಿ ಬ್ಯುಸಿ. ವಿ ಆರ್ ಆಲ್ ವೆರಿ ಬ್ಯುಸಿ ವಿತ್ ದ ಮದುವೆ ದಿನಗಳ ಬಗ್ಗೆ ಫುಲ್ ಪ್ರಿಪ್ರೇಷನ್ ಇದೆ. ಹೌದು. ಆದರೆ ಮದುವೆ ಜೀವನ ಬಗ್ಗೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇಲ್ಲ. ನಿಜ. ಓಕೆ, ಅದೇ ಇಂಪಾರ್ಟೆಂಟ್. ತಾಲಿ ವೆನ್ ಇಟ್ ಕಮ್ಸ್ ಟು ದ ನೆಕ್ ಆನ್ವರ್ಡ್ಸ್ ಇಸ್ ಮದುವೆ ಜೀವನ. ಅದು ನಾವು ಆಕ್ಚುಲಿ ನೋಡ್ತಾ ಇಲ್ಲ ಆ್ಯಕ್ಚುಲಿ. ಅದು ಇಂಪಾರ್ಟೆಂಟ್ ಆಗಿದೆ ನಮಗೆ, ಎಸ್ಪೆಷಲಿ ನಾವು, ಬಿಕಾಸ್ ಡಿಸ್ಟ್ರಾಕ್ಷನ್ಸ್ ಇದೆ, ಆಂಬಿಷನ್ಸ್ ಇದೆ, ವಿಷನ್ ಇದೆ, ಮೆಂಟಲ್ ಇಲ್ನೆಸ್ ಇದೆ, ಆ್ಯಂಡ್ ಸೋ ಮೆನಿ ಅದರ್ ಫ್ಯಾಕ್ಟರ್ಸ್ ಇದೆ. ಆ್ಯಂಡ್ ವಿ ಆರ್ ನಾಟ್ ಅಡ್ರೆಸ್ಸಿಂಗ್ ದ್ಯಾಟ್. We are not addressing the fact that you need to have compatibility. Again, another thing that is happening is ಹಳೆ ಫಾರ್ಮುಲಾನೇ ಇವಾಗಲೂ ಯೂಸ್ ಮಾಡ್ಬೋದು ಅಂತ ಒಂದು ಧಾರಣೆ. ಓಕೆ, ಇಟ್ ಇಸ್ ಅಫ್ಕೋರ್ಸ್ ಮದುವೆ ಇಸ್ ದೇರ್ ಫ್ರಮ್ ದ ಸೆಂಚುರೀಸ್, ಬಟ್ ಆ ಫಾರ್ಮುಲಾ ಸಮ್ ಆಫ್ ದ ಥಿಂಗ್ಸ್ ವಿ ಕ್ಯಾನ್ ಇವಾಗ ಯೂಸ್ ಮಾಡ್ಬೋದು. ಆದರೆ ಇವತ್ತಿನ ಜಗತ್ತಿಗೆ, ಇವತ್ತಿನ ಎರಗೆ, ಇವತ್ತಿನ ಕಪಲ್ ಡೈನಾಮಿಕ್ಸ್ಗೆ ಅದು ವರ್ಕ್ ಆಗ್ತಾ ಇಲ್ಲ. ಅದಕ್ಕೇನೆ ವಿ ಸಿ ಮೆನಿ ಆಫ್ ದ ಕೇಸಸ್ ದಟ್ ಕಮ್ ಟು ಅಸ್ ಆರ್ 4th ಡೇ ಆಫ್ ಮದುವೆ ದಿನ ಆದಮೇಲೆ ಬರ್ತಾರೆ, ಇಲ್ಲಾಂದರೆ 10 days, ಇಲ್ಲಾಂದರೆ ಹನಿಮೂನ್ ಪೀರಿಯಡ್ ಆದಾಗ ಕ್ವಿಕ್ಲಿ ಬರ್ತಾರೆ. ಮೇಡಮ್ ಆಗ್ತಾ ಇಲ್ಲ, ಡಿವೋರ್ಸ್ ಬೇಕು. ಲಾಟ್ ಆಫ್ ಮೈ ಲಾಯರ್ ಫ್ರೆಂಡ್ಸ್ ಆರ್ ಆ್ಯಕ್ಚುಲಿ ಸೇಯಿಂಗ್ that 45% of the divorces that are applied in the first year of marriage. ಅದು ಕರ್ನಾಟಕನ್ ಸ್ಟ್ಯಾಟಿಸ್ಟಿಕ್ಸ್. ಮದುವೆ ಆಗಿ ಒಂದೇ ವರ್ಷದ ಒಳಗಡೆ ಬೇರೆ ಆಗ್ತಾ ಇಲ್ಲ ಅಂತ, ಬೇರೆ ಆಗಬೇಕು ಅಂತ ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಒಂದು ಇದು ವಾಟ್ ಯು ಕಾಲ್ ಇಟ್, ದೇ ವಾಂಟ್ ಅ ಸೆಪ್ರೇಟ್. ಆ ತಾಳ್ಮೆ ಶಕ್ತಿ ನಮಗೆ ಆಗ್ತಾ ಇಲ್ಲ. ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ನ್ಯಾವಿಗೇಟ್ ಕರಿಯರ್ಸು, ಜಗಲ್ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ, ನ್ಯಾವಿಗೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ those are the issues that are there which are causing or influencing a marriage in this times society. ಟ್ರೂ ಮ್ಯಾಮ್, ತುಂಬ ಕುತೂಹಲಕಾರಿ ವಿಷಯಗಳನ್ನು ವಿವಾಹದ ಸಂಬಂಧದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಈಗ ನೀವು ಹೇಳಿದಂಥ ಕಾರಣಗಳಿಂದ ಸಂಬಂಧಗಳನ್ನು ನಾವು ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ, ಸಂಬಂಧದಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಕೂಡ ಆಗ್ತಾ ಇದೆ ಅಂತ ಹೇಳಿ. ಇದು ಹೀಗೆ ಮುಂದುವರೆದ್ರೆ ಮುಂದೆ ಯಾವ ರೀತಿ ಪ್ರಭಾವ ಬೀರಬಹುದು? ಆ್ಯಕ್ಚುಲಿ ಮ್ಯಾರೇಜ್ ಅಂದರೆ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಥರ, ಒಂದು ಗಿಡ ಥರ, ಇಲ್ಲಾಂದರೆ ಒಂದು ವೃಕ್ಷ ಥರ. ಅದು ಕರೆಕ್ಟ್ ಟೈಮ್ನಲ್ಲಿ, ಕಾಲಕಾಲಗಳಲ್ಲಿ ಕರೆಕ್ಟ್ ಟೈಮ್ನಲ್ಲಿ ಅದಕ್ಕೆ ವಿ ಹ್ಯಾವ್ ಟು ಗಿವ್ ಇಟ್ ಗುಡ್ ನರಿಶ್ಮೆಂಟ್, ನ್ಯೂಟ್ರಿಯೆಂಟ್ಸ್ ಅದು ಕೊಡಬೇಕು. ಅದು ಯು ಹ್ಯಾವ್ ಟು ಗಿವ್ ಇಟ್. ನಾನು ಆ್ಯಕ್ಚುಲಿ ನನ್ನ ಕನ್ನಡ ಸ್ವಲ್ಪ ರಸ್ಟೆಡ್ ಆಗಿದೆ, ಆ್ಯಕ್ಚುಲಿ ನಾನು ಬರೆದಿಟ್ಟಿದ್ದೀನಿ ಕನ್ನಡ ವರ್ಡ್ಸು. ಆದರೆ ಅವರಿಗೆ ನಿಮಿಹಿತವಾದ ಕಾಳಜಿ ಮತ್ತೆ ಗಮನ ಬೇಕು. It is very important at the right time give the right nutrients and attention to a marriage. ಡೆಫಿನೆಟ್ಲಿ. ನನ್ನ ಅಂಬಿಕಾ ಅವ್ರಿಗೆ ಒಂದು ನನಗೆ ಒಂದು ಫ್ರೆಂಡ್ ಇದೆ, ಜಿತೇಶ್ ಅಂತ ಅವ್ರದ್ದು. ಅವ್ರಿಗೆ ಒಂದು ಮಲ್ಟಿ ಕಾರ್ ಸರ್ವಿಸ್ ಮಲ್ಟಿ ಕಾರ್ ಬ್ರ್ಯಾಂಡ್ ಸರ್ವಿಸ್ ಶಾಪ್ ಇದೆ. ಅವ್ರು ಹೇಳ್ತಾರೆ, ಅವ್ರಿಗೆ ಒಂದು ಫೇವ್ರೆಟ್ ಲೈನ್ ಇದೆ ಅವ್ರಿಗೆ, ಡೋಂಟ್ ವೇಟ್ ಫಾರ್ ದ ಕಾರ್ ಟು ಹ್ಯಾವ್ ಅನ್ ಆಕ್ಸಿಡೆಂಟ್, ಮೇಂಟೈನ್ ದ ಕಾರ್ ವೆನ್ ಇಟ್ ಇಸ್ ಗುಡ್. ಅದೇ ಫಾರ್ಮುಲಾ ಆಕ್ಚುಲಿ ಮ್ಯಾರೇಜ್ಗೂ ಹಾಕ್ಬೋದು, ನಾವು ಅಪ್ಲೈ ಮಾಡ್ಬೋದು. ಅಂದ್ರೆ ಆಕ್ಸಿಡೆಂಟ್ ಆದ್ಮೇಲೆ ನೀವು ಕಾರ್ನ ನೋಡ್ಕೊಳ್ಳೋ ತರದ ಬಗ್ಗೆ ಯೋಚನೆ ಮಾಡ್ಬೇಡಿ, ಮೇಂಟೆನೆನ್ಸ್ ಮಾಡಬೇಕು. ಏನಾದರೂ ಒಂದು ವೀಲ್ ಅಲೈನ್ಮೆಂಟ್ ಏನಾದರೂ ಇದ್ರೆ ವಿ ಫೀಲ್ ಓಕೆ, ಅದ ತಕ್ಷಣ ನಾವು ಗರಾಜ್ ತಗೊಂಡು ಹೋಗ್ತೀವಿ. ಮ್ಯಾರೇಜ್ಗೆ ನಾವು ಹಂಗೇನು ಮಾಡೋದಿಲ್ಲ, ಆಕೆ ಇರಲಿ ಬಿಡಿ, ಹೋಗಿ ಹಂಗೆ ತುಂಬಾ ಸಲೀಸಾಗಿ ಈಸಿಯಾಗಿ ತಗೊಂತೀವಿ. ಇಲ್ಲಾಂದ್ರೆ ನಾವು ಗಾಸಿಪ್ ಮಾಡ್ತಾ ಇರ್ತೀವಿ, ಸೊಲ್ಯೂಷನ್ಸ್ ನಾವು ಆಕ್ಚುಲಿ ಕಂಡಿಡ್ತಾ ಇಲ್ಲ. ಖಂಡಿತ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ, ಮತ್ತೆ ನಾವು ಕಂಟಿನ್ಯೂ ಮಾಡೋಣ. ಉಷಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್.
ಹಾ ನಮಸ್ಕಾರ. ನಮಸ್ಕಾರ ಮೇಡಮ್ ಇದ್ದಾರೆ, ಮಾತನಾಡಿ. ಹೇಳಿ ಉಷಾ ಅವರೇ. ಮೇಡಮ್, ಹಿಂದಿನ ಹೆಣ್ಮಕ್ಳು ಜೀವನ ಅಂದ್ರೆ ಸಿನಿಮಾ ತರ ಅನ್ಕೊಂಡಿರ್ತಾರೆ. ಅವ್ರಿಗೆ ಮದ್ವೆ ಆದ್ಮೇಲೆ ಒಂದ್ ಜವಾಬ್ದಾರಿಗಳಿದೆ ಅಂತ ಯಾರ ಅರಿವು ಇರಲ್ಲ. ಈ ಹೆಣ್ಮಕ್ಳಿಗೆ ವಯಸ್ಸು ಬಂತು ಅಂತ ಮದ್ವೆ ಮಾಡೋಕ್ ತಿಳ್ಕೊಂಡಿದ್ದಾರೆ ತಂದೆ ತಾಯಿ. ಮುಂದೆ ಆಗಬಹುದಾದ ವಿಷಯಗಳನ್ನ ತಿಳಿಸಿದ್ರೆ ನಿಭಾಯಿಸೋಕ್ ಕಲ್ತ್ಕೊತಾರೆ. ಮೇಡಮ್, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ದುಡಿತಾ ಇದ್ದಾರೆ. ಈ ವಿಷಯಕ್ಕೂ ಮನೆಯಲ್ಲಿ ಪ್ರಶ್ನೆ ಏನಾಗುತ್ತೆ ಆ ಹಣ ಬರೀ ಗಂಡನ ಮನೆಗೆ ಮಾತ್ರ ಸೇರಿದ್ದು ಅನ್ಕೋತಾರೆ. ತಾಯಿ ಮನೆಗೆ ಹೆಣ್ಮಕ್ಳಿಗೆ ಕಳ್ಸಕ್ಕೆ ಸ್ವತಂತ್ರನೇ ಕೊಡಲ್ಲ. ಇದು ಒಂದು ತಪ್ಪಾಗುತ್ತೆ. ಯಾಕೆಂದ್ರೆ ಹೆಣ್ಮಕ್ಳು ಸಾಕಿ ಬೆಳೆಸಿ ಸಂದರ್ಭ ಅವ್ರಿಗೆ ಏನಾದ್ರು ಅವಶ್ಯಕತೆ ಇದ್ರೆ ಕೊಡುವಂತ ದೊಡ್ಡ ಮನ್ಸು ಗಂಡಿನ ಮನೆಯವ್ರು ಮಾಡಿದ್ರೆ ಸಮಾಜದಲ್ಲಿ ಸಂತೋಷ ಇರುತ್ತೆ. ಮೇಡಮ್, ಈ ವಿಷಯನು ಹೆಣ್ಮಕ್ಳಿಗಾಗ್ಲಿ ಗಂಡನ ಮನೆಯವ್ರಿಗಾಗ್ಲಿ ಕೆಲವು ಸಂದರ್ಭನ ವಿವರಣೆ ಕೊಟ್ಟಾಗ ಆಗ ಹೆಣ್ಮಕ್ಳು ಸುಖವಾಗಿರ್ತಾರೆ. ಮೇಡಮ್, ತಾಯಿ ಮನೆಗೂ ಸಹಾಯ ಮಾಡ್ತಾರೆ ಮೇಡಮ್. ಅಬ್ಸಲ್ಯೂಟ್ಲಿ ಟ್ರೂ ಉಷಾ ಅವರೇ, ನೀವು ಹೇಳಿದ್ರೆ ಖಂಡಿತ ಟ್ರೂ. ಇನ್ನೊಂದು ಆ್ಯಡ್ ಮಾಡೋದು ಬರೀ ಹೆಣ್ಮಕ್ಳಲ್ಲ, ಗಂಡು ಮಕ್ಳಿಗೂ ಕೂಡ ನಾವು ಹೇಳ್ಕೊಡ್ಬೇಕು ಹೆಂಗೆ ಮ್ಯಾರಿಡ್ ಲೈಫ್ ಹೆಂಗೆ ಅಂತ, ಹೇಗೆ ಮುಂದೆ ವರಿಸಬೇಕು ಅಂತ. ಬರೀ ಹೆಣ್ಮಕ್ಳಿಗಲ್ಲ, ಈವನ್ ಆಲ್ಸೋ ದ ಮೆನ್. ಬಿಕಾಸ್ ಒಂದು ಬೋಟ್ ಇದ್ರೆ ಆ್ಯಂಡ್ ಇಬ್ರು ಏನೋ ಬೋಟ್ಸ್ ಮೆನ್ ಇದ್ರೆ ಇಬ್ರಿಗೂ ಕಳಿಸ್ಬೇಕು ಹೆಂಗೆ ದೋಣಿ ನಡೆಸೋದೆ ಹೆಂಗೆ ಅಂತ ಕಳಿಸ್ಕೊಡ್ಬೇಕು. ಒಂದಕ್ಕೆ ಆ್ಯಕ್ಚುಲಿ ಯೂಸ್ ಇಲ್ಲ. ಆ್ಯಕ್ಚುಲಿ ಒಂದಕ್ಕೆ ಬ್ಯಾಲೆನ್ಸ್ ಮಾಡ್ಬೋದು, ಬಟ್ ಎಷ್ಟು ದಿನ, ಎಷ್ಟು ವರ್ಷ ಹಾಗೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ. ಅಬ್ಸಲ್ಯೂಟ್ಲಿ. ಸೊ ಎರಡಕ್ಕೂ ನೀವು ಹೇಳಿದ್ದು ಕರೆಕ್ಟ್ ಮೇಡಮ್ ಉಷಾ ಅವರೇ. ಆ್ಯಕ್ಚುಲಿ ಇವಾಗ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಮ್ಯಾರೇಜ್ ಒಂದು ಚಿಕ್ಕ ಮಗು ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ನಾಟ್ ಜಸ್ಟ್ ದ ಹಸ್ಬೆಂಡ್ ಆ್ಯಂಡ್ ವೈಫ್, ಹೋಲ್ ಫ್ಯಾಮಿಲಿ ಅದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಅದ್ರ ತಕ್ಕಂಥ ಒಂದು ಸ್ಪೇಸ್ ಕೊಡಬೇಕು. ಅದು ಫಸ್ಟ್ ಗ್ರೋ ಮಾಡಬೇಕು, ಪರಿಸ್ಥಿತಿ ಇರಬಹುದು. ಎಕ್ಸಾಕ್ಟ್ಲಿ. ಎಸ್, ಧನ್ಯವಾದ ಉಷಾ ಅವರೇ ತಮ್ಮ ಪ್ರಶ್ನೆಗೆ. ಈಗ ಇವರು ಕೇಳಿದಂತಹ ಪ್ರಶ್ನೆಯನ್ನೇ ಕೇಳ್ತೀನಿ. ಈಗ ನೀವು ಹೇಳ್ದಂಗೆ ಮನೆಯವರು ಕೂಡ ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಆದರೆ ಅಂತಹದೊಂದು ಸಂದರ್ಭ ಅಥವಾ ಪರಿಸ್ಥಿತಿ ಇರಲಿಲ್ಲ ಅಂತ ಅಂದಾಗ ಹೇಗೆ ದಂಪತಿಗಳು ಹ್ಯಾಂಡಲ್ ಮಾಡಬೇಕು? ವೆರಿ ಗುಡ್ ಕ್ವೆಶ್ಚನ್ ಅಂಬಿಕಾ ಅವರೇ. ದ ಥಿಂಗ್ ಇಸ್ ದ್ಯಾಟ್ most of the time in Indian society we have this kind of a problem. ಅದು ಸಪೋರ್ಟ್ ಇಲ್ಲ. ಓಕೆ, ಆದರೆ ನಾವು ಎಲ್ಲರಿಗೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವು ಫಸ್ಟ್ ಏನು ಮಾಡೋದು, ನಾವೆಲ್ಲ ಅವ್ರ ತಪ್ಪು ಇವ್ರ ತಪ್ಪು ಅವ್ರ ತಪ್ಪು ಹಂಗೆ ನಾವು ವಿ ಸ್ಟಾರ್ಟ್ ಆಫ್ ವಿತ್ ದ್ಯಾಟ್. ಆದರೆ ಹೌ ಕ್ಯಾನ್ ವಿ ವರ್ಕ್ ಇನ್ ವರ್ಡ್ಸ್? ಕ್ಯಾನ್ ವಿ ವರ್ಕ್ ಇನ್ ಅ ವೇ ದಟ್ ವಿ ವರ್ಕ್ ಟುಗೆದರ್ ಆಸ್ an individual and then as a couple? Build a team of two. External will take care of it by themselves. Okay. So first to take help when it is required, the right help. Take professional help when we need it. ಯಾವುದೇ ಒಂದು ಕೆಲಸದಲ್ಲಿ ಇರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ಎಮೋಷನ್ಸ್ ಇರಬಹುದು, ನಾವು ಒಬ್ಬರ ಸಹಾಯವನ್ನ ತೆಗೆದುಕೊಳ್ಬೇಕು. Absolutely. Open conversations ಇರಬೇಕು. ಆಕ್ಚುಲಿ ಟೈಮ್ಲಿ ಕಾನ್ವರ್ಸೇಷನ್ ಅದೊಂದು. ಅದಕ್ಕೆ ಇವತ್ತೇನೋ ಆಯಿತು, ಓಕೆ 10 ದಿವಸ ಅದ್ರ ಬಗ್ಗೆ ಏನೂ ಕೇಳಲ್ಲ ಏನು. ಆದರೆ 1 month 2 months ಆದಮೇಲೆ ಇದೇ ಟಾಪಿಕ್ ಬೇರೆ ಟೈಮ್ನಲ್ಲಿ ಬೇರೆ ಏನೋ ಆಗಿ ಬರುತ್ತೆ. ಇನ್ಸ್ಟೆಡ್ ಆಫ್ ದ್ಯಾಟ್ ಅಡ್ರೆಸ್ ಟಾಪಿಕ್ಸ್ ರೈಟ್ ದೆನ್ ಆ್ಯಂಡ್ ದೇರ್ ಆಸ್ ಆ್ಯಂಡ್ ವೆನ್ ಪಾಸಿಬಲ್ ಅಟ್ ವೆರಿ ಜೆಂಟ್ಲಿ ಆ್ಯಂಡ್ ಬಿ ವಾಲ್ನರಬಲ್. ಬಿ ಓಪನ್ ಟು ಹ್ಯಾವಿಂಗ್ ಕಾನ್ವರ್ಸೇಷನ್ಸ್. ಅದು ಭಯ ಪಡ್ಕೊಂಡು ಬೇಡ. ಆ್ಯಂಡ್ ಓಕೆ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಕಾನ್ವರ್ಸೇಷನ್ಸ್, ಬಟ್ ಫಸ್ಟ್ ನಾವು ಆರಂಭ ಮಾಡಿದ್ರೆ ತಾನೇ ಅದು ಮುಂದೆ ಹೋಗೋದು. ಮಾತನಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ಕೊಳ್ಳೇಗಾಲದಿಂದ ಶುಭ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಎಸ್, ಮಾತಾಡಿ, ಮೇಡಮ್ ಇದ್ದಾರೆ. ತಮ್ಮ ಪ್ರಶ್ನೆ ಏನಿದೆ ತಿಳಿಸಿ. ಮೇಡಮ್, ಚೆನ್ನಾಗಿ ಓದಿರೋರು, ಓಕೆ, ಓದಿರೋರೇ ಜೊತೆಲಿರೋಕೆ, ಅತ್ತೆ ಮಾವನ ಜೊತೆಲಿರೋಕೆ ಇಷ್ಟಪಡಲ್ವಲ್ಲ, ಯಾಕೆ ಈ ರೀತಿ ಅಂತ ಮೇಡಮ್ ನನ್ನ ಪ್ರಶ್ನೆ ಅಷ್ಟೇ. ಓಕೆ, ತುಂಬಾ ಓದಿರ್ತಕ್ಕಂಥವ್ರು ಅತ್ತೆ ಮಾವ ಜೊತೆ ಇರೋದಕ್ಕೆ ಇಷ್ಟಪಡೋದಿಲ್ವಲ್ಲ, ಯಾಕೆ ಅನ್ನುವಂಥದ್ದು ಅವರ ಪ್ರಶ್ನೆ. ಅದು ಮಾಡರ್ನ್ ಕಪಲ್ದು ಒಂದು ಪ್ರಶ್ನೆ. ಬಿಕಾಸ್ ಅದು ಓಲ್ಡ್ ಫಾರ್ಮುಲಾ ನಾವು ಇವತ್ತಿನ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಮೋಸ್ಟ್ ಆಫ್ ದ ಟೈಮ್ಸ್ ಓದಿದ್ದವರೆಲ್ಲ ನಮಗೆ ಓಕೆ ಫ್ರೀಡಮ್ ಬೇಕು, ಸ್ವಲ್ಪ ಏನೋ ನಾವು ನಮ್ಮದೇದಾಗೆ ಸ್ಪೇಸ್ ಬೇಕು, ಗ್ರೋತ್ಗೆ ಸ್ಪೇಸ್ ಬೇಕು. ಸೊ ದ ಟ್ರೂತ್ ಇಸ್ ದ್ಯಾಟ್ ಯು ಕ್ಯಾನ್ ಗೆಟ್ ಯುವರ್ ಸ್ಪೇಸ್ ಈವನ್ ಇನ್ ಅ ಕ್ರೌಡ್.
You can get a your space even in a very big crowded joint family. ಹೌದು, But ಖಂಡಿತ. we have to create those moments of space. ಆ ಥರ ಮನಸ್ಥಿತಿ ನಮ್ಗಿರ್ಬೇಕು. ಎಷ್ಟೇ ಜನ ಇರ್ಲಿ, ಯಾವುದೇ ಒಂದು ಸ್ಪೇಸ್ ಆಗಿರ್ಲಿ, Yes. ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು, Yes. ನಾವು ಸಮಯ ಕೊಡಬೇಕು. Yes. And also vice versa. Okay. ಸುತ್ತಮುತ್ತ ಇರುವರು ಕೂಡ ಆ ಸ್ಪೇಸ್ ಕೊಡಬೇಕು. ಒಂದು Okay. ಚಿಕ್ಕ ಗಿಡ when it is actually there, when we are sowing the seed, ಅದಕ್ಕೆ ಜಾಸ್ತಿ ನೀರು ಜಾಸ್ತಿ ಏನು ಆಗಬಾರ್ದಲ್ಲ. ಲೈಕ್ ಎನ್ವೈರನ್ಮೆಂಟ್ ಹ್ಯಾಸ್ ಟು ಬಿ ಪ್ರೊಟೆಕ್ಟಿವ್. ಅದಕ್ಕೇದಾಗಿ ಒಂದು ಸ್ಪೇಸ್ ಕೊಡಬೇಕು. ನಿಜ. ಫ್ಯಾಮಿಲೀಸ್ ಆಲ್ಸೋ ಹ್ಯಾವ್ ಟು ಗಿವ್ ದಟ್ ಸ್ಪೇಸ್ ರೈಟ್ ನಾವು. ಅದು ಓಲ್ಡ್ ಫಾರ್ಮುಲಾಸ್ ಇವಾಗ ಅಷ್ಟೊಂದು ವರ್ಕ್ ಆಗ್ತಾ ಇಲ್ಲ ಇವಾಗ. ಸೊ ಹಿಂದೆ ಇತ್ತು, ಇವಾಗ ಅಷ್ಟೊಂದು ಆಗ್ತಾ ಇಲ್ಲ. ಅದೇ ಪ್ರಾಬ್ಲಮ್. ಖಂಡಿತ ಮಾತನಾಡೋಣ. ರೇಖಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ, ಮಾತನಾಡಿಸೋಣ. ರೇಖಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ. ಮೇಡಮ್ ಇದ್ದಾರೆ, ಮಾತನಾಡಿ. ಹೇಳಿ ಮೇಡಮ್. ಮೇಡಮ್, ನೀವು ಸಮಾಜದಲ್ಲಿ ಏನಾಗತ್ತೆ ಅಂದ್ರೆ ಹೆಣ್ಣು ಜಾಸ್ತಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಒಂದು ಸಂಸಾರ ತೋರ್ಸ್ಕೊಳ್ಬೇಕಂದ್ರೆ. ಬಟ್ ಅದನ್ನ ಗಂಡನ ಮನೆಯವರಾಗ್ಲಿ ಅಥವಾ ಎಕ್ಸ್ಟರ್ನಲ್ಸ್ ಅವ್ರು ಅದನ್ನ ಬೆನಿಫಿಟ್ ಆಗಿ ತಗೊಂಡು ಸಪ್ರೆಸ್ ಮಾಡ್ತಾರೆ, ತುಳಿದೇ ಬದುಕಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಒಂದು ಬದುಕೋದಿಕ್ಕೆ ಒಂದು ನಿರ್ವಹಣೆ ಅಂದ್ರೆ ಪ್ರೈಮರಿ ಆಗಿ ಒಂದು ಊಟ ಆಗ್ಲಿ, ಒಂದು ಏನೇ ಆಗ್ಲಿ ಸಿಕ್ಕ ಇದ್ದಂಗೆ ಮಾಡ್ತಾರೆ. ಅಷ್ಟು ಕೆಟ್ಟ ಪ್ರಪಂಚದಲ್ಲಿ ಬದುಕೋದಿಕ್ಕೂ ಸರಿ ಅಂತಾರೆ ಎಷ್ಟೋ ಮಹಿಳೆಯರಿಗೆ. ಆವಾಗ ಅವರು ತನ್ನ ಗಂಡನಿಂದ ಅಪೇಕ್ಷೆ ಪಡ್ತಾರೆ. ಗಂಡ ಲೆಟ್ಲೆ ಬಿಟ್ಟು ಒಂದು 50-50 ಆಗಿ ಅವರು ಒಂದ್ಸಲ ಕೋಪರೇಟ್ ಮಾಡ್ತಾರೆ, ಒಂದ್ಸಲ ಇದು ಮಾಡ್ತಾರೆ. ಕೊನೆಗೆ ಅವ್ನು ವ್ಯಕ್ತಿ ಸತ್ತೋದ ಅಥವಾ ಅವ್ನು ಬದುಕೆ ಇಲ್ಲ ಹೊರಗೋದ ಅಂದಾಗ ಆ ಮನೆಯಲ್ಲಿ ಬದುಕೋದೇ ಕಷ್ಟ ಆಗ್ಬಿಡತ್ತೆ ಅವಳಿಗೆ. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು? ಮಕ್ಕಳಾಗ್ಬಿಟ್ರಂತೂ ಏನೇ ಒಂದು ತಪ್ಪಾದ್ರೂ ಕೂಡ ಗಂಡನ ಮನೆಯವರು ಎಲ್ಲರೂ ಕೂಡ ನೀನಿಂದಲೇ ಆಗಿದ್ದು ಅಂತ ಹೇಳ್ತಾರೆ ಹೊರತು ನೀನ್ ಏನ್ ಸ್ಯಾಕ್ರಿಫೈಸ್ ಮಾಡಿ ಅಂತ ಕೇಳಲ್ಲ. Actually, it's a very, very valid question, because and that is a very sad situation also. Andre, first of all, now ಒಂದೇ person, only one person in the couple compromise ಮಾಡ್ತಾ ಹೋಗಿದ್ರೆ ಅದು actually ಮದುವೆ ಅಲ್ಲ. It is something else. You know, it is a sad space. Adre, first one thing is to actually start becoming yourself first. You give yourself a voice. You become more confident. You become, more a person who actually vocalizes. ನಿಮ್ದೇದಾದ ಒಂದು ಕೊರಲ್ ಇರಬೇಕು, ನಿಮ್ದೇದಾದ ಒಂದು ವಾಯ್ಸ್ ಇರಬೇಕು, ನಿಮ್ದೇದಾದ ಒಂದು ಒಪಿನಿಯನ್ ಇರಬೇಕು. ಆ್ಯಂಡ್ ಗೋ ಅಂಟಿಲ್ ಇಟ್ ಈಸ್ ರಿಕ್ವೈರ್ಡ್. Go speak until it is required and continue with it. Then take also external and professional help, because it may not be possible to do it alone. So do take help when it is required. If it is anger, if it is sadness, if it is abuse, if it is domestic violence, please do reach out to people to help you. Take professional help for ಖಂಡಿತ. ಈಗಿನ ಇವತ್ತಿನ ಸಮಾಜದಲ್ಲಿ ಅದೇ ನಡೀತಾ ಇದೆ. ಯಾರು ಏನೇ ಮಾಡಿದ್ರು ಅದು ಗಂಡನ ಮನೇಲಿ ಇರಬಹುದು, ಅಥವಾ ಅದು ಗಂಡಿಗೆ ಆಗಿರ್ಬೋದು ಅಥವಾ ಹೆಣ್ಣಿಗೆ ಆಗಿರ್ಬೋದು, ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳೋದಿಲ್ಲ, ಯಾರ ಹೆಲ್ಪ್ ತಗೊಳ್ಳೋದಿಲ್ಲ. ಸೊ ನೀವು ಹೇಳ್ದಾಗೆ ನಮ್ಮದೇ ಆದಂತ ಒಂದು ಧ್ವನಿ ಇರಬೇಕು, ಆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡುವಂತ ಒಂದು ಕೆಪಾಸಿಟಿ ಅದ್ರೊಳಗಡೆ ಇರಬೇಕು ಅನ್ನುವಂಥದ್ದು. ಬಟ್ ಅದು ಈಗ ನಡೀತಾ ಇಲ್ಲ. ಈಗ ಅವ್ರು ಹೇಳ್ತಾ ಇದ್ರು, ಅವರ ಧ್ವನಿಯಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಅವರ ಜೀವನ ಎಷ್ಟು ಕಷ್ಟಕರವಾಗಿದೆ ಅಂತ. ನೀವ್ ಏನ್ ಸಲಹೆ ಕೊಡ್ತೀರಾ ಅವರಿಗೆ? ಫಸ್ಟ್ ಆಫ್ ಆಲ್, ಅದು ಹೆಂಗಾದ್ರೂ ಮಾಡಿ ಇಂಡಿಪೆಂಡೆಂಟ್ ಆಗ್ಬೇಕಂತ ಅವ್ರಿಗೆ ಒಂದು ಫೀಲಿಂಗ್ ಬರಬೇಕು. ಓಕೆ, ರಿಗಾರ್ಡ್ಲೆಸ್ ಆಫ್ ಹಸ್ಬೆಂಡ್, ನಾಟ್ ಹಸ್ಬೆಂಡ್, ಫ್ಯಾಮಿಲಿ, ಅವ್ರದ್ದು ಒಂದು ಮಾಡೆಲಿಂಗ್, ಒಂದೊಂದು ಗುಡ್ ಮಾಡೆಲ್, ಅವರೇ ಕಾನ್ಫಿಡೆನ್ಸ್ ಬರಬೇಕು ಅವ್ರಿಗೆ. ನಾಟ್ ಈಸಿ ಅಂತ ಹೇಳಲಿಕ್ಕೆ ತುಂಬಾ ಸುಲಭ ಅಂಬಿಕಾ, ಬಟ್ ಇಟ್ ಈಸ್ ನಾಟ್ ಈಸಿ. ಅವ್ರಿಗೆ ಫ್ರೆಂಡ್ಸ್ಗೆ ರೀಚ್ ಔಟ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ರೀಚ್ ಔಟ್ ಮಾಡಿ, become educated in some place which they feel confident about. ಆ ಕಾನ್ಫಿಡೆನ್ಸ್ ಇಂದ ಈ ಕಡೆನೂ ಕಾನ್ಫಿಡೆನ್ಸ್ ಬರುತ್ತೆ, ಧ್ವನಿ ಅವ್ರದೇ ಆದ ಧ್ವನಿ ಬರುತ್ತೆ. ಎಲ್ಲವನ್ನು ನಾನು ನಿಭಾಯಿಸಬಲ್ಲೆ, ನನ್ನಿಂದ ಸಾಧ್ಯ ಇದೆ, ನಾನು ಏನಾದ್ರೂ ಮಾಡೇ ಮಾಡ್ತೀನಿ, ನನ್ನ ಸಂಬಂಧ ಉಳಿಸ್ಕೊಳ್ತೀನಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್. ಅಂಡ್ sometimes ಅಂಬಿಕಾ, ಅದು ಸಂಬಂಧ ಉಳಿಸ್ಕೊಳ್ಳೋದು is not the answer. It may be to even separate. It could be that we are, so as an organization and as this place now we are saying we are not anti-separation or we are not anti-divorce. We are anti-bad marriages. But before that, before you decide to separate,
Do everything possible. Become confident as a person, as yourself. Okay. And then decide whether you can give it your own. Creativity ಬರುತ್ತೆ, ಹಿಂಗ್ ಮಾಡೋದು, ಹಂಗ್ ಮಾಡೋದು, ಹಿಂಗ್ ಅಪ್ರೋಚ್ ಮಾಡೋಣ. Reach out for help. And then if it is not working out, then maybe we'll have to think of other ways. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿಂದಲೇ ಅಂಬಿಕಾ ಅಂತ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ಕಾರ, ಮೇಡಮ್ ಇದ್ದಾರೆ, ತಮ್ಮ ಪ್ರಶ್ನೆ ತಿಳಿಸಿ. ಹೇಳಿ, ಕೇಳಿಸ್ಕೊಳ್ತಾ ಇದ್ದಾರೆ, ತಿಳಿಸಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಅಂಬಿಕಾ ಅವರೇ. ನನಗೆ ಈಗ ಒಬ್ಬ ಹೆಣ್ಣು ಮಗಳು ಒಳ್ಳೆ ಓದಿದಾಳೆ, ಒಬ್ಬ ಹೆಣ್ಣು ಮಗಳು ಚೆನ್ನಾಗಿ ಓದಿದಾಳೆ, ಅವಳು ಇಂಜಿನಿಯರಿಂಗ್ ಮುಗಿಸಿ ಒಂದ್ ಒಳ್ಳೆ ವೆಲ್ ಸೆಟಲ್ಡ್ ಮನೆ ಅಂತ ಕೊಟ್ಟಾಗ ಅಲ್ಲಿ ಅವಳ ನಿರೀಕ್ಷೆಗೆ ತಕ್ಕ ಹಾಗೆ ರೆಸ್ಪಾಂಡ್ ಬಂದಿರಲ್ಲ. ಈಗ ಒಂದು ಕೆಲ್ಸಕ್ಕೆ ಹೋಗೋದಿರ್ಬೋದು, ಅವಳ ಕಾನ್ಫಿಡೆನ್ಸ್ ಲೆವೆಲ್ ಸಹ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅವಳು ತನ್ನ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋ ಇದ್ರಲ್ಲಿ ಅವಳ ವ್ಯಕ್ತಿತ್ವನೇ ಮರ್ತಂಗ ಆಗಿದ್ದಾಳೆ ಅನ್ನೋದು ನನ್ನ ಭಾವನೆ. ಆ ಒಂದು ನಿಟ್ಟಿನಲ್ಲಿ ಅವಳು ಹೊರಗ್ ಬರ್ಬೇಕು. ಆ ಸರ್ಕಮ್ಸ್ಟೆನ್ಸ್ ನ ಅಂದ್ರೆ ಇಂಡಿಪೆಂಡೆಂಟ್ ಗರ್ಲ್ ಆಗಿ ಅವಳು ಬದುಕ್ತಾ ಇರೋ ರೀತಿ ತುಂಬಾನೇ ಹಿಂದಿನ ಕಾಲಕ್ಕೆ ತಕ್ಕಂಗೆ ಅನ್ನೋ ತರನೇ, ಫೈನಾನ್ಷಿಯಲಿ ಇರ್ಬೋದು, ಎಲ್ಲದಕ್ಕೂ ಡಿಪೆಂಡೆಂಟ್ ತರನೇ ಹೋಗ್ತಾ ಇದೆ. ಅದರಿಂದ ಅವಳು ಹೊರಗ್ ಬರೋ ತರ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾನ್ಫಿಡೆಂಟ್ ಆಗಿ ಎಲ್ಲಾ ಕಡೆ ಒಂದ್ ಹೆಜ್ಜೆ ಇಡಕ್ಕೂ ಅವಳಿಗೆ ಧೈರ್ಯನೂ ಸಾಲ್ತಾ ಇಲ್ಲ. ಅಂದ್ರೆ ಅವಳು ಬಿಫೋರ್ ಮ್ಯಾರೇಜ್ ಇದ್ದಿದ್ದಕ್ಕೂ ಈಗ ತುಂಬಾ ಅಜಗಜಾಂತರ ವ್ಯತ್ಯಾಸನೂ ಇದೆ. ಆ ಒಂದ್ ಸಂಬಂಧನ ಉಳಿಸ್ಕೊಂಡು ಅವಳು ಮುಂದುವರಿಬೇಕು, ಅದು ಒಳ್ಳೆ ಇದೇನೆ. ಆ ನಿಟ್ಟಿನಲ್ಲಿ ಅವಳು ಕಾನ್ಫಿಡೆಂಟ್ ಆಗಿ ಈಚೆಗೆ ಬರಕ್ಕೆ ಒಬ್ಬ ತಾಯಿಯಾಗಿ ನಾನೇನ್ ಮಾಡಬಹುದು, ಅಥವಾ ಅವಳ ಸರ್ಕಮ್ಸ್ಟೆನ್ಸ್ ಹೆಂಗ್ ಕ್ರಿಯೇಟ್ ಮಾಡಬಹುದು ಅನ್ನೋದು ನನ್ನ ಪ್ರಶ್ನೆ. ನನ್ಗೆ ಅದು ನಾನ್ ಸೋತಿದ್ದೀನಿ, ನನ್ ಕೈಲಿ ಅವಳನ್ನ ಅಷ್ಟು ಹೊರಗಡೆ ತರಕ್ಕೆ ಅಂತ ನನ್ಗನ್ಸುತ್ತೆ. ಅದನ್ನ ಹೇಗ್ ಮಾಡಬಹುದು ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ತಮ್ಮ ಕಡೆಯಿಂದ ಒಂದ್ ಒಳ್ಳೆ ಉತ್ತರ ಸಿಕ್ಕಿದ್ರೆ ನಿರೀಕ್ಷೆ ಮಾಡ್ತಾ ಇದ್ದೀನಿ ಮೇಡಮ್. Ambika avare, first thing, congratulations, you are doing a very good job of supporting your daughter. Ado ittichige we have seen lot of parents don't support their daughters when they see their daughters suffering. Okay, ಅವರು ಡೊಮೆಸ್ಟಿಕ್ ವೈಲೆನ್ಸ್ ಎಲ್ಲ ಇರುತ್ತೆ. ಹೆಣ್ಮಕ್ಳು ವಾಪಸ್ ಬರುವಾಗ ಇಲ್ಲ ಏನು ಇಲ್ಲ, ವಾಪಸ್ ಹೋಗಿ, ಅದನ್ನ ಇದೆಲ್ಲ ನೀವು ನೋಡ್ಲೇಬಾರ್ದು, ಸಮಾಜ ಏನ್ ಹೇಳ್ತಾರೆ, ಹೌದು, ಇಲ್ಲಿ ತನಕ ತರಲೇಬಾರ್ದು, ನೀನೇ ಎಲ್ಲ ನಿಭಾಯಿಸಬೇಕು. ಎಕ್ಸಾಕ್ಟ್ಲಿ. ಅಂಡ್ ತಿರ್ಗಾ ವಾಪಸ್ ಕಳಿಸ್ತಾರೆ. ಹೌದು, ವಿಚ್ ಇಸ್ ನಾಟ್ ವೆರಿ ಗುಡ್. ಫಸ್ಟ್ ಆಫ್ ಆಲ್ ಸೇಯಿಂಗ್ ಎಸ್, ಇವತ್ತು ನಾರ್ಮಲ್ ಇರದೆ, ಯೂಶಲಿ ದ ಫಸ್ಟ್ ಫ್ಯೂ ಇಯರ್ಸ್ ಇಸ್ ಡಿಫಿಕಲ್ಟ್ ಇನ್ ಅ ಮ್ಯಾರೇಜ್. You as a married person is very different. Okay. You as a person who can, you as a, in relationship with your husband is different. In relationship with your environment and your new role is different. Ambika avrige actually adu gottagide. And they are supporting also, and that's a very good thing. Yes. One thing that you can do is avrige antu your daughter and your son can go in for very good therapy or counseling, because the first few years avrgondu avrde dada antu ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಈಚ್ ಪರ್ಸನ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್. ಬರೀ ಸ್ಟ್ರೆಂತ್ಸ್ ಅಲ್ಲ, ಆಕ್ಚುಲಿ ವೀಕ್ನೆಸಸ್ ಗೊತ್ತಾಗಿರ್ಬೇಕು. ವೀಕ್ನೆಸ್ ಗೊತ್ತಾಗಿದ್ರೆ ಹೆಂಗ್ ಸಪೋರ್ಟ್ ಮಾಡೋದು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಹೌದು. ಸೊ ಇಟ್ ಈಸ್ ವೆರಿ, ಐ ಥಿಂಕ್ ದ ಫಸ್ಟ್ ಥಿಂಗ್ ಯು ಕ್ಯಾನ್ ಡೂ ಇಸ್, ಅಂಬಿಕಾ ಅವರೇ, ಬಿಫೋರ್ ಯು ಆಸ್ಕ್ ಹರ್ ಟು ಸ್ಟೆಪ್ ಔಟ್ ಆಫ್ ದ ಮ್ಯಾರೇಜ್, ಇಸ್ ಟು ಸೆಂಡ್ ದೆಮ್ ಫಾರ್ ವೆರಿ ಗುಡ್ ಕೌನ್ಸಿಲಿಂಗ್ ಆರ್ ಥೆರಪಿ, ವಿಚ್ ವಿಲ್ ಐಡೆಂಟಿಫೈ. ವಿತ್ ಪ್ರೈಮರಿ ಫೇಸ್ ನನ್ಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ, ಡೀಪರ್ ಸಬ್ಜೆಕ್ಟ್ಸ್ ಇದೆ, ಡೀಪರ್ ಇಶ್ಯೂಸ್ ಇರುತ್ತೆ ಮೋಸ್ಟ್ ಲೈಕ್ಲಿ. ಅದು ಒಂದು ಒಳ್ಳೆ ಕೌನ್ಸಿಲರ್ ಇಲ್ಲಂದ್ರೆ ಥೆರಪಿಸ್ಟ್ ಇದ್ರೆ, ಕಪಲ್ ಥೆರಪಿಸ್ಟ್ ಇದ್ರೆ, ದೇ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಡೈನಮಿಕ್ಸ್, and from that onwards help them give the right solution for their problem. ಆಕ್ಚುಲಿ ಈಗ ಅಂಬಿಕಾ ಅವ್ರು ಕೇಳಿದಂತ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲಾ ತಾಯಂದರಿಗೂ ಕಾಡುವಂತ ಪ್ರಶ್ನೆ. ಅಂದ್ರೆ ನನ್ನ ಮಗಳು ಮೊದಲು ತುಂಬಾ ಕಾನ್ಫಿಡೆಂಟ್ ಆಗಿದ್ಲು, ಅವಳ ಕೆರಿಯರ್ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇದ್ಲು, ಮದುವೆ ಆದ ನಂತರ ಅವಳಿಗೆ ಸಂಬಂಧಗಳ ಮಧ್ಯೆ ಸಿಕ್ಕಾಕೊಂಡಿದ್ದಾಳೆ, ಅವಳಿಗೆ ಅದೇ ದೊಡ್ಡ ಪ್ರಪಂಚ ಆಗಿದೆ, ಅವಳು ಫೋಕಸ್ ಮಾಡ್ತಾ ಇಲ್ಲ ಅವಳ ಗುರಿ ಬಗ್ಗೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಎಲ್ಲರಿಗೂ ತಂದೆ ತಾಯರಿಗೂ ಏನ್ ಸಜೆಸ್ಟ್ ಮಾಡ್ತೀರಾ ಈ ತರದ ಪರಿಸ್ಥಿತಿ ಮಗಳದ್ದು ಇದ್ದಾಗ? ಅದರಿಂದ ಹೊರಗಡೆ ತರಕ್ಕೆ ಏನ್ ಮಾಡಬಹುದು ಅವರು? ಫಸ್ಟ್ ಆಫ್ ಆಲ್ ಅದು ರಿಲೇಶನ್ಶಿಪ್ ಗ್ರೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಓಕೆ. ಇಬ್ರಿಗೂ ಒಂದು ಸ್ಪೇಸು ಕೊಡಬೇಕಾಗುತ್ತೆ. ತಂದೆ ತಾಯಿಯರು ಓಕೆ, ನಾವು ಸಪೋರ್ಟ್, ಗುಡ್ ಡೈರೆಕ್ಟ್ಸ್ ಆರ್ ಇಂಡೈರೆಕ್ಟ್ ಸಪೋರ್ಟ್ ಕೊಡಬೇಕಾಗುತ್ತೆ. ಓಕೆ. ಕ್ರಿಯೇಟ್ ಪ್ಲೇಸಸ್ ವೇರ್ ಕಾನ್ವರ್ಸೇಷನ್ಸ್ ಆರ್ ಓಕೆ. ಅದು ನನಗೂ ಕೂಡ ಕೇಳಲಿಕ್ಕೆ ತಾಳ್ಮೆ ಇರಬೇಕು. ನನ್ನ ಮಗು ಬಗ್ಗೆ ಅಂದರೆ ಅದು ಕೇಳಲಿಕ್ಕೆ ತಾಳ್ಮೆ ಇರಬೇಕು.
ಇಲ್ಲ ಇದೆಲ್ಲ ನೀನು ಇಮ್ಯಾಜಿನ್ ಮಾಡ್ತಾ ಇದೀಯಾ, ನೀನೇ ಏನೋ ಅನ್ಕೊಳ್ತಾ ಇದೀಯಾ, ನಿಜಕ್ಕೂ ಆ ಥರ ಏನೋ ಆಗ್ತಿರಲ್ಲ. ಎಕ್ಸಾಕ್ಟ್ಲಿ. ಆಕ್ಚುಲಿ ಅದು ಫಸ್ಟ್ ಲೈನ್ ಲಿಸನ್, allow space for conversation, and then afterwards maybe you can suggest. ಅವ್ರ ಸಜೆಷನ್ ಕೇಳಿದ್ರೆ ಸಜೆಸ್ಟ್ ಮಾಡಬಹುದು. ಇಲ್ಲ ಅಂದ್ರೆ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳಿದ್ರೆ ಬಿ ಗುಡ್ ಲಿಸ್ನರ್ಸ್ ಟು ಯುವರ್ ಚಿಲ್ಡ್ರನ್. ಏನಾದರೂ ಫ್ಯೂಚರ್ ಪ್ರಾಬ್ಲಮ್ಸ್, ರಿಯಲ್ ಪ್ರಾಬ್ಲಮ್ಸ್ ಬಂದರೆ ಕೂಡ ಅವ್ರು ಸಂಕೋಚ ಇಲ್ಲದೆ ಅವ್ರು ವಾಪಸ್ ಬರ್ತಾರೆ ಪೇರೆಂಟ್ಸ್ಗೆ ಜೊತೆ ಮಾತಾಡೋಕ್ಕೆ, ಹೆಲ್ಪ್ ಸೀಕ್ ಮಾಡೋಕ್ಕೆ. ಇಲ್ಲಾಂದ್ರೆ ಫಸ್ಟೇ ಹೇಳಿದ್ರೆ ಇದೆಲ್ಲ ನಿಮ್ಮ ಇಮ್ಯಾಜಿನೇಷನ್, ನಿಮ್ದು ಭ್ರಮೆ ಅಂದರೆ ಹೇಳಿದ್ರೆ ಇಟ್ ಇಸ್ ದೇ ವಿಲ್ ನಾಟ್ ಕಮ್ ಬ್ಯಾಕ್ ಟು ಯು. ಫಸ್ಟ್ ಥಿಂಗ್ ಆಸ್ಕ್ ಫಾರ್ ಸಪೋರ್ಟ್, ಹ್ಯಾವ್ ಓಪನ್ ಕಾನ್ವರ್ಸೇಷನ್ಸ್. Second is, even before you get married, make sure that the children know each other before they get married. Iddikiddage maduve does not help actually, because most of the times ಇತ್ತೀಚೆಗೆ ಟ್ರೆಂಡ್ ನೋಡಿದ್ರೆ ಟ್ರಿಗರ್ ವೆಡ್ಡಿಂಗ್ಸ್, ಟ್ರಿಗರ್ ಡಿವೋರ್ಸಸ್. ಇದ್ದಕ್ಕಿದ್ದಾಗೆ ಮದುವೆ, ಇದ್ದಕ್ಕಿದ್ದಾಗೆ ಡಿವೋರ್ಸ್, ಸಡನ್ ಆಗಿ ಡಿವೋರ್ಸ್. ಸೊ ಇಟ್ ಈಸ್ very important for parents to help children to know each other before they get married. They can go in for premarital counseling, therapy, understanding, but ಸರ್ಫೇಸ್ ಲೆವೆಲ್ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್. ಅದು ನಿಮ್ಗೆ ರೆಡ್ ಇಷ್ಟನಾ, ನನಗೂ ರೆಡ್ಡು, ನನಗೆ ಈ ಮೂವಿ, ಅದು ಹಂಗಲ್ಲ. ಆ್ಯಕ್ಚುಲಿ ಆಂಬಿಷನ್ಸ್, ಗೋಲ್ಸ್, ಪ್ಲ್ಯಾನಿಂಗ್, ಸೆಕ್ಸು, ಇಂಟಿಮೆಸಿ, ಅದೆಲ್ಲ ಆ್ಯಕ್ಚುಲಿ ಕಾನ್ವರ್ಸೇಷನ್ಸ್ ಇರಬೇಕು ಈವನ್ ಬಿಫೋರ್ ದ ವೆಡ್ಡಿಂಗ್. ಆಗ or just after the wedding, because the first year of marriage is very difficult. Our foundation levels ಚೆನ್ನಾಗಿರಬೇಕು ಅಂತ ಇದ್ದರೆ ಈ ಕಾನ್ವರ್ಸೇಷನ್ ಎಲ್ಲ ಇರಬೇಕು. and that is how I advise parents of brides and grooms. ಒಂದಷ್ಟು ಸಮಯ ಕೊಡಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಒಬ್ಬರ ಟೇಸ್ಟ್ ಏನು, ಒಬ್ಬರ ಭಾವನೆಗಳೇನು ಅಂತ. ಖಂಡಿತ ವೀಕ್ಷಕರೇ, ಬಹಳಷ್ಟು ಜನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡ್ತಾ ಇದ್ದೀರಾ. ಹೆಚ್ಚಿನ ಮಾಹಿತಿಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ದೂರವಾಣಿ ಸಂಖ್ಯೆ ಬರುತ್ತೆ. ಸೋಫಿಯಾ ಫಿಲಿಪ್ಸ್ ಮೇಡಮನ್ನು ಕೂಡ ನೀವು ನೇರವಾಗಿ ಭೇಟಿ ಮಾಡ್ಬೋದು. ತುಂಬ ಸಂಬಂಧದ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಖಂಡಿತ ನೇರವಾಗಿ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದಾಗಿದೆ. ಮೇಡಮ್, ಈಗ ಭಾರತದಲ್ಲಿ ಪ್ರತಿ ವರ್ಷ ಕೂಡ ಸಾವಿರಾರು ಮದುವೆಗಳಾಗುತ್ತೆ, ಅದೇ ರೀತಿ ನೂರಾರು ಡಿವೋರ್ಸು ಕೂಡ ಆಗ್ತಾ ಇದೆ. ಗಂಡ ಹೆಂಡತಿ ಮಧ್ಯೆ ವಿಶೇಷವಾಗಿ ಯಾಕೆ ಇದು ಜಗಳಗಳು ಹೆಚ್ಚಾಗ್ತಾ ಇದೆ, ಇದಕ್ಕೆ ಕಾರಣಗಳು ಏನು ಅಂತ ಹೇಳ್ತೀರಾ? ನಾನು ಹೇಳಿದ್ದಲ್ವಾ, ಆ್ಯಕ್ಚುಲಿ ಬಿಕಾಸ್ ನಮ್ಮ ತಾಳ್ಮೆ ಶಕ್ತಿ ತುಂಬ ಕಡಿಮೆ ಆಗ್ತಾ ಇದೆ. ನಮಗೆ ಇವಾಗ ಆಲ್ಸೋ ಬಿಕಾಸ್ ನಮಗೆ ಎಲ್ಲ ಇನ್ಸ್ಟೆಂಟ್ ಬೇಕು, ಇನ್ಸ್ಟೆಂಟ್ ಕಾಫಿ ಥರ ಎಲ್ಲ ಇನ್ಸ್ಟೆಂಟ್ ಬೇಕು. ನಮಗೂ ಸಾರಿ ಹೇಳಲಿಕ್ಕೂ ಟೈಮ್ ಬೇಕಾಗುತ್ತೆ, ಸಾರಿ ಕೇಳಲಿಕ್ಕೂ ಟೈಮ್ ಬೇಕಾಗುತ್ತೆ, ಐ ಲವ್ ಯು ಹೇಳಲಿಕ್ಕೂ ಟೈಮ್ ಬೇಕಾಗುತ್ತೆ, ಐ ಲವ್ ಯು ಬ್ಯಾಕ್ ಎಂತರೂ ಕೂಡ ಟೈಮ್ ಬೇಕಾಗುತ್ತೆ. ಅದು ಟೈಮ್ ನಮಗೆ ಆ್ಯಕ್ಚುಲಿ ಕಂಡು ಹಿಡಿತಾ ಇಲ್ಲ. ವಿ ಆರ್ ನಾಟ್ ಮೇಕಿಂಗ್ ಟೈಮ್ ಫಾರ್ ಸಚ್ ಥಿಂಗ್ಸ್, ವಿ ಆರ್ ನಾಟ್ ಮೇಕಿಂಗ್ ಟೈಮ್ ಫಾರ್ ಕಾನ್ವರ್ಸೇಷನ್ಸ್. ಇವಾಗ ನೋಡಿ, ಈವನ್ ಇನ್ ಬೆಡ್ರೂಮ್ಸ್ ನಾವು ಇವಾಗ ಟೆಲಿವಿಷನ್ಸ್ ಬಂದಿದೆ. ವಿ ಡೋಂಟ್ ಹ್ಯಾವ್, ಸೊ ವೆನ್ ವಿ ಕಮ್ ಬ್ಯಾಕ್ 9 to 5 ಜಾಬ್ಸ್ ಇವಾಗಿನ ಕಾಲ ಅಲ್ಲ ಆ್ಯಕ್ಚುಲಿ 9 to 5 ಜಾಬ್ಸ್. ಇಟ್ಸ್ ಆಲ್ಮೋಸ್ಟ್ ಕಂಪನೀಸ್ ಆರ್ ಹೈರಿಂಗ್ ಅಸ್ ಫಾರ್ 24/7. ಇವಾಗ ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹಾರ್ಡ್ಲಿ ಇದೆ. ಇಟ್ ಇಸ್ ನಾಟ್ ದೇರ್. ಪ್ರಯಾರಿಟೀಸ್ ಎಲ್ಲ ಚೇಂಜ್ ಮಾಡ್ತಾ ಇದೆ. ದ ಪರ್ಸನ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಅಸ್, ವಿ ಥಿಂಕ್ ಇದು ಅವ್ರು ಹಂಗಿತ್ತು, ಇವಾಗಲೂ ಹಿಂಗೇನೆ. ಅಸಂಪ್ಷನ್ಸ್ ಇದೆ. ನಾವು ಆಕ್ಚುಲಿ ಕ್ಯೂರಿಯಾಸಿಟಿ ಎಲ್ಲ ಇಲ್ಲ. ಕ್ಯೂರಿಯಾಸಿಟಿ ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅದು ಇದೆಲ್ಲ ಇದೆ. ದ ಪರ್ಸನ್ ನೆಕ್ಸ್ಟ್ ಟು ಅಸ್, ನಮ್ಗೆ ಅದು ಕ್ಯೂರಿಯಾಸಿಟಿ ಬರ್ತಾ ಇಲ್ಲ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ದಟ್ ವಿ ಆರ್ ಲೂಸಿಂಗ್ ಇಂಟ್ರೆಸ್ಟ್ ಇನ್ ಅವರ್ ಓನ್ ಮ್ಯಾರೇಜಸ್. We are getting interested in a lot of other things, our careers, our passion, which is very good. But at the end of the day, when we finish and achieve ಮಾಡ್ತೀವಿ, ನಾವು ಮಾಡ್ತೀವಿ. ಇದೆಲ್ಲ ಅಂದರೆ ಬೇರೆ ಅಚೀವ್ ಮಾಡ್ತೀವಿ. at the end of the day ನಾವು ಸಮಟೈಮ್ಸ್ ರಿಟೈರ್ಮೆಂಟ್ ಸ್ಟೇಜ್ ಏನಾದರೂ ಬರುವಾಗ ನಮ್ಮ ಪಾರ್ಟ್ನರ್, ಇದು ಯಾರಪ್ಪ ಇವರು ಯಾರಪ್ಪ, ನಮ್ಮ ಫ್ರೆಂಡ್ ಅಲ್ವಲ್ಲ, ಇಷ್ಟು ವರ್ಷ ಜೊತೆಗಿದ್ದೀವಿ ಆದ್ರೂ ನಮ್ಗೆ ಅವ್ರು ಯಾರು ಅನ್ನುವಂತ ಪ್ರಶ್ನೆ ಕಾಡೋ ಥರ ಇಲ್ಲ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಸೀನ್ ಇಟ್ ವಿತ್ ಅ ಲಾಟ್ ಆಫ್ ಮೈ ಫ್ರೆಂಡ್ಸ್, ಮೈ ಪಿಯರ್ಸ್, ಫೆಲೋ ಡಾಕ್ಟರ್ಸ್, ಆಲ್ ಆಫ್ ದಟ್ ಐ ಹ್ಯಾವ್ ಸೀನ್. ಆಂಟ್ರಪ್ರಿನರ್ಸ್ ಇವಾಗ ಟೈಮು ಅಚೀವ್ ಮಾಡೋಕ್ಕೆ ಎಲ್ಲ ಫುಲ್ ಫೋಕಸ್ ಅದು ಮಾಡೋಕ್ಕೆ. ಗಂಡ ಹೆಂಡತಿ ನಾವೆಲ್ಲ ಅವ್ರು ಇರ್ತಾರೆ. ಡೋಂಟ್ ವರಿ, ಐ ಮೀನ್ ಅದನ್ನ ನೋಡಿ ಗಮನನೇ ಬೇಡ, ಫೋಕಸ್ಸೇ ಬೇಡ. ಇವಾಗ ಟೈಮ್ ದುಡಿಯೋದಕ್ಕೆ,
ಅಂದರೆ ದಟ್ ಮೀನ್ಸ್ ದೇ ಆರ್ ನೆಗ್ಲೆಕ್ಟಿಂಗ್ ಫ್ಯಾಮಿಲಿ ಲೈಫ್. ಆ ಬ್ಯಾಲೆನ್ಸೇ ಹೊಟ್ಟೋಯ್ತು ನಮಗೆ. ಎಲ್ಲವನ್ನು ಸಮಾನವಾಗಿ ಇಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇದು ಇಲ್ನೆಸ್ ಬಂದರೆ ಯಾರು ಯೂಶಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರೋದು. ಹೌದು, ಖಂಡಿತ. ಏನಾದರೂ ತೊಂದರೆ ಇದೆ, ನಾವು ಆ್ಯಕ್ಚುಲಿ ನಮ್ಮ ಸಪೋರ್ಟ್ ಸಿಸ್ಟಮ್, ಗ್ರೇಟೆಸ್ಟ್ ಸಪೋರ್ಟ್ ಸಿಸ್ಟಮ್ ಆ್ಯಕ್ಚುಲಿ ವುಡ್ ಬಿ ಅವರ್ ಪಾರ್ಟ್ನರ್. ಬಟ್ ವಿ ಡೋಂಟ್ ಮೇಂಟೈನ್ ದಟ್. We don't actually understand how important that is. We are so busy achieving a lot of other things. ಎಸ್ ಮೇಡಮ್, ಮಾತನಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ನಾಗಲಕ್ಷ್ಮಿ ಅವರು ಚೆನ್ನೈಯಿಂದ ಕರೆ ಮಾಡಿದ್ದಾರೆ. ಓಕೆ ವೀಕ್ಷಕರೇ, ನೀವು ಕೂಡ ನೇರವಾಗಿ ಕರೆಯನ್ನು ಮಾಡಬಹುದಾಗಿದೆ. ಕರೆ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ. ಆದಷ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಹಾಗೆ ಸ್ಪಷ್ಟವಾಗಿರಲಿ. ಎಸ್ ಮೇಡಮ್, ನಾವು ಮಾತನಾಡ್ತಾ ಇದ್ವಿ ಮದುವೆ ಸಂಬಂಧಗಳ ಬಗ್ಗೆ. ತುಂಬ ನಮಗೆ ಗೊತ್ತಿದೆ, ಈಗ ಅರೇಂಜ್ ಮ್ಯಾರೇಜ್ ಆಗ್ತಾ ಇದೆ ಮತ್ತು ಲವ್ ಮ್ಯಾರೇಜ್ ಆಗ್ತಾ ಇದೆ ಅಂತ ಹೇಳಿ. ಆದರೆ ಇಲ್ಲಿ ಕಾಡುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅರೇಂಜ್ ಮ್ಯಾರೇಜಲ್ಲಿ ಸಮಸ್ಯೆಗಳು ಹೆಚ್ಚ ಅಥವಾ ಲವ್ ಮ್ಯಾರೇಜಲ್ಲಿ ಸಮಸ್ಯೆಗಳು ಹೆಚ್ಚ? ಇದರಿಂದ ಏನಾದರೂ ವ್ಯತ್ಯಾಸ ಇದೆಯಾ, ಅಂದರೆ ಸಂಬಂಧವನ್ನು ಮೇಂಟೈನ್ ಮಾಡೋದ್ರಲ್ಲಿ? ಆ್ಯಕ್ಚುಲಿ ಸ್ಪೀಕಿಂಗ್, ಇಂಡಿಯಾನಲ್ಲಿ ಇವಾಗಲೂ ಕೂಡ ಹೌಎವರ್ ಮಾಡರ್ನ್ ವಿ ಕಾಲ್ ಅವರ್ ಸೆಲ್ಸ್, ಇವಾಗಲೂ ಕೂಡ ಅರೇಂಜ್ ಮ್ಯಾರೇಜಸ್ಸೇ ಜಾಸ್ತಿ, ಪರ್ಸೆಂಟೇಜ್ ಜಾಸ್ತಿ. ಆದರೂ ಕೂಡ ದೇರ್ ಇಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಲವ್ ಮ್ಯಾರೇಜ್ ಇಶ್ಯೂಸ್ ಆ್ಯಂಡ್ ಅರೇಂಜ್ ಮ್ಯಾರೇಜ್ ಇಶ್ಯೂಸ್. ಎಲ್ಲ ಸೇಮೇ. ವಿ ಆರ್ ಆಲ್ ಇನ್ ದ ಸೇಮ್ ಸಿ. ಅಂದರೆ ನನ್ನ ಆ್ಯಕ್ಚುಲಿ ದರ್ ಆರ್ 4 stages ಆಫ್ ಅ ಮ್ಯಾರೇಜ್ ಆರ್ ಆಫ್ ಅ ರಿಲೇಷನ್ಶಿಪ್. ಇಂಟಿಮೇಟ್ ರಿಲೇಷನ್ಶಿಪ್ಗೆ 4 stages ಇದೆ. ಒಂದು ಸ್ಯೂಡೋ ಇಂಟಿಮೆಸಿ, ಹುಸಿ ಆತ್ಮೀಯತೆ. ಅದೊಂದು ಅದೊಂದು ಫ್ಯಾಂಟಸಿ, ಒಂದು ಭ್ರಮೆ ಥರ ಇರುತ್ತೆ. ಓಕೆ, ಅದೊಂದು ಅಟ್ರಾಕ್ಷನ್ ಫೇಸ್. ಪ್ರಕೃತಿ ಮಾತೆ ಹಾಗೆ ಮಾಡಿದ್ದಾರೆ ಅವರಿಗೆ, ನಮಗೆ ಅದೊಂದು ವಿ ಫೋಕಸ್ ಆನ್ ಸಿಮಿಲಾರಿಟೀಸ್. ಓಕೆ, ನಿನಗೂ ರೆಡ್ ಇಷ್ಟನಾ, ಅಯ್ಯೋ ನನಗೂ ರೆಡ್ ಇಷ್ಟ, ಅದು ಅಟ್ರಾಕ್ಷನ್ ಟೈಮ್. ನಿನಗೂ ರಾಜ್ಕುಮಾರ್ ಫಿಲ್ಮ್ಸ್ ಇಷ್ಟನಾ, ನನಗೂ ಇಷ್ಟ. ಓಹ್, ನನಗೂ ಕಾಫಿ, ನಿನಗೂ ಕಾಫಿ, ಓ ವಾವ್, ನಮಗೆ ನಾವು ಎಷ್ಟೊಂದು ಸಿಮಿಲರ್ ಇದ್ದೀವಿ ಅಂತ. ವಿ ಆರ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಹೌದು. ಡಿಫ್ರೆನ್ಸಸ್ ಅವಾಗ ನಾವು ನೋಡ್ತಾ ಇಲ್ಲ. ಡಿಫ್ರೆನ್ಸಸ್ಸು ಇದ್ರೆ ಅದು ಬ್ಯಾಕ್ಗ್ರೌಂಡ್ಗೆ ಹೋಗುತ್ತೆ. ಓಕೆ, ನಾವು ಆ ಫೇಸ್ ಹನಿಮೂನ್ಗಿಂತ ಮುಂಚೆ ಸ್ವಲ್ಪ ದಿನ ಹನಿಮೂನ್ ಅದಾದ್ಮೇಲೂ ಕೂಡ ಇರುತ್ತೆ. ಓಕೆ, ಸಮ್ಟೈಮ್ಸ್ ಜಸ್ಟ್ ಆಫ್ಟರ್ ದ ವೆಡ್ಡಿಂಗ್ ಕೂಡ ಇರುತ್ತೆ. ಸಡನ್ಲಿ ನಾವು ಡಿಫ್ರೆನ್ಸಸ್ ಬಗ್ಗೆ ನಾವು ನೋಡೋಕ್ಕೆ ಶುರು ಮಾಡ್ತೀವಿ. ಓ, ನಿನಗೆ ಇದು ತಲೆ ಬಾಚ್ಬಿಟ್ಟು ವೈ ಡು ಯು ಕೀಪ್ ಯೋರ್ ಕೋಂಬ್ ಹ್ಯೋರ್? ನನ್ನ ಮನೆಯಲ್ಲಿ ಹಿಂಗಲ್ಲ. ನಿಮ್ಮ ಮನೆಗೆ ಹಿಂಗೆ ಕಾಫಿ ಕುಡ್ತೀರಾ? ಅಲ್ಲ, ನಮ್ಮ ಮನೆಗೆ ಹಿಂಗಲ್ಲಪ್ಪ. ನನಗೆ ಈ ಟೈಮ್ನಲ್ಲಿ ವಿ ಸ್ಲೀಪ್, ನಾವು ಈ ಟೈಮ್ನಲ್ಲಿ ನಾವು ಮಲ್ಗೋದು, ಅದು ಹಾಗೆ. ಸಡನ್ಲಿ ಡಿಫ್ರೆನ್ಸಸ್ ಬಿಕಮ್ ಅ ಫೋಕಸ್. ಆ ಟೈಮ್ ಕೇಯಾಸ್ ಅಂತ ಹೇಳ್ತೀವಿ. ಕೇಯಾಸ್ ಅಂದರೆ ಅವ್ಯವಸ್ಥೆ. ದಟ್ ಟೈಮ್ ವೇರ್ ಇಸ್ suddenly shift from the or suddenly or gradually from the similarities we go into the differences. ಅವಾಗ ತುಂಬ ಇದಕ್ಕೆ ಅಯ್ಯೋ ಇದು ಯಾರಪ್ಪ ನನ್ನ ಮದುವೆ ಮಾಡಿದ್ದು, ಇದೇ ಜಸ್ಟ್ ಆಫ್ಟರ್ ವಿ ಗಾಟ್ ಮ್ಯಾರಿಡ್ ಫುಲ್ ಚೇಂಜ್ ಆಗಿಬಿಟ್ಟಿದ್ದಾಳಲ್ವಾ? ಆಲ್ ಆಫ್ ದೋಸ್ ಥಿಂಗ್ಸ್ ಕಮ್ ಅಪ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫೇಸ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಫೇಸ್. ನಾ ದೇರ್ ಇಸ್ ಅ ಥರ್ಡ್ ಫೇಸ್. ಇದು ಜಾಸ್ತಿ ಕೇಯಾಸ್ ಫೇಸ್ ಜಾಸ್ತಿ ಹೋಗ್ತಾ 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 ಸಡನ್ಲಿ ನಮಗೆ ಒಂದು ಎಂಪ್ಟಿನೆಸ್ ಫೇಸ್ ಬರುತ್ತೆ. ಓಕೆ, ಎಂಪ್ಟಿನೆಸ್ ಅಂದರೆ ಶೂನ್ಯತೆದು ಫೇಸು, ಖಾಲಿ 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 ಲೋನ್ಲಿನೆಸ್, ಒಂಟಿತನ, ಅದೆಲ್ಲ ಒಂದು ಫೇಸ್ ಬರುತ್ತೆ. ಓಕೆ, ಆ ಟೈಮ್ನಲ್ಲಿ ಆ್ಯಕ್ಚುಲಿ ವೆರಿ ಕ್ರಿಟಿಕಲ್ ಪೀರಿಯಡ್. ನಾವು ಹೇಳ್ತೀವಿ, ನಾವು ಫುಲ್ ಟೈಮ್ ಅದು ಡಿಫ್ರೆನ್ಸಸ್ ಬಗ್ಗೆ ಫುಲ್ ಟೈಮ್ ನಾವು ಅದೇ ಹೋಗ್ತಾ ಇರುತ್ತೆ. ಇಲ್ಲಾಂದರೆ ನಮಗೆ ಇದು ಹೋಪ್ಲೆಸ್ನೆಸ್ ಬರುತ್ತೆ. ಅದೇ ಮದುವೆನ, ಅಯ್ಯೋ ಜೀವನ ಸಾಕಾಯ್ತು, ಇದೇ ಜೀವನ. ನಾವು ಈ ಸ್ಪೇಸು 2 ವೇಸ್ನಲ್ಲಿ ಹೋಗ್ಬೋದು. ಒಂದು, ನಾವು ಹಾಗೆ ಬಿಟ್ಟರೆ ಇದು 1 ವಾರ, ಇಲ್ಲಾಂದರೆ 1 ಮಾಸ, ಒಂದರಿಂದ ವರ್ಷಗಳಿಗೂ ಕೂಡ ಹಿಂಗೆ ಹೋಗ್ಬೋದು. ಎಂಪ್ಟಿನೆಸ್ ಆ್ಯಂಡ್ ಸೆಪ್ರೇಷನ್, ಒಂದು ಚಿಕ್ಕ ಡಿಗ್ರಿ ಸೆಪ್ರೇಷನ್ ಫಸ್ಟ್ ಇರುತ್ತೆ, ಆದರೆ ಕಾಲಗಳಿಗೆ ತುಂಬ ಜಾಸ್ತಿ ಸೆಪ್ರೇಷನ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಮ್ ಬ್ಯಾಕ್. ಕಮ್ ಬ್ಯಾಕ್ ಮಾಡ್ಬೋದು, ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. Now the second way of addressing this emptiness space is actually working on your relationship. However it may be, taking help from people around you, working on yourself. Ella madbittu we can actually get help. And that is when we move into the 4th stage of a relationship or marriage, that is the true intimacy.
ಫಸ್ಟ್ ಭ್ರಮೆ ಇತ್ತು, Okay. ಇವಾಗ ಆಕ್ಚುಲ್ ರಿಯಲ್ ಇಂಟಿಮೆಸಿ. ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ಆಲ್ ಫೇಸಸ್ ಆರ್ ಇಂಪಾರ್ಟೆಂಟ್. ಈ ಟ್ರೂ ಇಂಟಿಮೆಸಿ ಟೈಮ್ನಲ್ಲಿ ಲೈಕ್ ಓ ನೀನು ನಾನು ಸಿಮಿಲರ್ ಅಲ್ಲ, ಥ್ಯಾಂಕ್ ಗಾಡ್ ನಾವು ಸಿಮಿಲರ್ ಅಲ್ಲಪ್ಪ, ವಿ ಕ್ಯಾನ್ ಸೆಲೆಬ್ರೇಟ್ ದ ಡಿಫ್ರೆನ್ಸಸ್. ಎಸ್, ನಮ್ಗೊಂದು ಕ್ಲಾರಿಟಿ ಬಂದ್ಬಿಡುತ್ತೆ. ಎಸ್. ಸೊ ಈ 4 ಸ್ಟೇಜಸ್, ಈವನ್ ಇಫ್ ಇಟ್ ಇಸ್ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್, ಈ ಸ್ಟೇಜಸ್ ಬರುತ್ತೆ ಇವಾಗ, ಇಲ್ಲಾಂದ್ರೆ ನಾಳೆ ಅದು ಇರುತ್ತೆ. ಈ ಸ್ಟೇಜಸ್ ಬರುತ್ತೆ, ಅದಕ್ಕೆ ಟೈಮಿಂಗ್ಸ್ ಡಿಫ್ರೆಂಟ್. ಈಚ್ ಕಪಲ್ ಇಸ್ ಯುನೀಕ್, ಈಚ್ ಎನ್ವೈರನ್ಮೆಂಟ್ ಇಸ್ ಡಿಫ್ರೆಂಟ್. ಸೊ ದೀಸ್ 4 ಸ್ಟೇಜಸ್ ಆರ್ ದೇರ್ ಎವ್ರಿವೇರ್. ಓಕೆ, ಮಾತನಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ, ಬಾಬುರಾವ್ ಕುಲಕರ್ಣಿ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ, ಮಾತನಾಡಿ. ಮೇಡಮ್ ಇದ್ದಾರೆ, ಸೋಫಿಯಾ ಫಿಲಿಪ್ಸ್ ಅವರು. ಹೇಳಿ ಸರ್. ಈಗ ಹೇಳಿ. ಹಲೋ. ಈಗ ವಿಶ್ವದಲ್ಲಿಯೇ ಭಾರತ ಒಂದು ತನ್ನದೇ ಆದಂತ ಒಂದು ಸಂಸ್ಕೃತಿಯನ್ನು ಹೊಂದಿದ ದೇಶವಾಗಿದೆ. ಈ ಮೊದಲು ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದಲ್ಲಿ ಅಷ್ಟೊಂದು ಸ್ವಾತಂತ್ರ್ಯ ಇರಲಿಲ್ಲ. ಈಗ ಎಲ್ಲ ರಂಗಗಳಲ್ಲಿಯೂ ಮಹಿಳೆಯರು, ವಿಶೇಷವಾಗಿ ಯುವತಿಯರು ತಮ್ಮದೇ ಆದಂತ ಒಂದು ಸ್ಥಾನವನ್ನ ಗುರುತಿಸಿಕೊಂಡಿದ್ದಾರೆ. ಹೌದು. ಅವರು ತಮ್ಮ ಜವಾಬ್ದಾರಿಯನ್ನು ಅರಿತು ಮತ್ತು ತಮ್ಮ ಸಂಸ್ಕೃತಿಯನ್ನ ಅರಿಸಿಕೊಂಡು ಈ ದೇಶದ ಸಂಸ್ಕೃತಿ ಹಿನ್ನೆಲೆಯಲ್ಲಿ ತಮ್ಮ ಭಾವಿ ಜೀವನವನ್ನ ರೂಪಿಸಿಕೊಳ್ಬೇಕು. ಆಧುನಿಕತೆಯ ಭರದಲ್ಲಿ ತಮ್ಮ ಮನೆತನಕ್ಕೆ, ತಮ್ಮ ಕುಟುಂಬಕ್ಕೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ತಮ್ಮ ಮಹಿಳೆಯರಿಗೆ ಏನೊಂದು ನಮ್ಮ ದೇಶದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ, ಅದಕ್ಕೆ ತಕ್ಕ ಹಾಗೆ ನಡೆದುಕೊಳ್ಳಬೇಕು. ಮತ್ತು ಪುರುಷರು ಕೂಡ ಮಹಿಳೆಯ, ವಿಶೇಷವಾಗಿ ಹೆಂಡತಿಯನ್ನ ಒಂದು ಸ್ಥಾನ ನೀಡಿ ಇಬ್ಬರು ಅನ್ಯೋನ್ಯವಾಗಿದ್ದರೆ ಸಂಸಾರ ಚೆನ್ನಾಗಿ ಆಗುತ್ತೆ. ಆದ್ರೆ ಒಂದು ಮಹಿಳೆಯರು ತಪ್ಪು ತಿಳಿದುಕೊಳ್ಳಬಾರದು. ಒಂದು ಹೆಣ್ಣಿನ ಮೇಲೆ ಒಂದು ಆರೋಪ ಏನಿದೆ ಅಂದ್ರೆ, ವಿವಾಹವಾಗಿ ಬಂದ ಮೇಲೆ ಹೆಣ್ಣಿನಿಂದಲೇ ಮನೆತನ ಒಡೆದು ಹೋಗುತ್ತದೆ. ವೃದ್ಧ ತಂದೆ ತಾಯಿಗಳನ್ನ, ಸಂಬಂಧಿಕರನ್ನ ಹೊರಗಿಟ್ಟು ತಾನು, ತನ್ನ ಕುಟುಂಬ, ತನ್ನ ಮಕ್ಕಳು ಅಷ್ಟೇ ಇರ್ಬೇಕು ಅನ್ನುವಂತ ಒಂದು ಭಾವನೆ ಮಹಿಳೆಯರಲ್ಲಿ ಇದೆ ಅನ್ನೋದಿದೆ. ಇದನ್ನು ಕೂಡ ಮಹಿಳೆಯರು ಅರಿಸಿಕೊಂಡು ತಮ್ಮ ಭಾವಿ ಜೀವನವನ್ನ ಒಳ್ಳೆ ರೀತಿಯಿಂದ ನಡೆಸಿಕೊಳ್ಬೇಕಂತ ನನ್ನ ಸಲಹೆ. ಖಂಡಿತ ತಮ್ಮ ಸಲಹೆ ತುಂಬಾ ಚೆನ್ನಾಗಿತ್ತು ಮೇಡಮ್ ಅವರು ಹೇಳಿದ್ದು. ಕಂಪ್ಲೀಟ್ ಆಗಿ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಗಂಡ್ ಮಕ್ಳೇ ಆಗಿರಬಹುದು, ನಮ್ಗೆ ಅನಾದಿ ಕಾಲದಿಂದಲೂ ನಮ್ದೇ ಒಂದು ಸಂಸ್ಕೃತಿ, ನಮ್ದೇ ಒಂದು ಕುಟುಂಬದ ಜವಾಬ್ದಾರಿ, ಸಂಬಂಧಗಳ ನಿರ್ವಹಣೆ ಎಲ್ಲವೂ ಕೂಡ ಅವಾಗ್ಲಿಂದಲೂ ಬಂದಿದೆ. ಅದನ್ನ ಮರಿದಂಗೆ ಅದನ್ನಿನ್ನೂ ನಾವು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಒಳ್ಳೊಳ್ಳೆ ಸಂಬಂಧಗಳನ್ನ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಅದೇ ರೀತಿ ಪುರುಷರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬಹುದು, ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು. Absolutely true, sir. Because namge actually, if you look at it, India is one of those places where loneliness is the lowest, because we have a whole lot of support structure. Now ivaga actually loneliness study ಮಾಡಿದಾಗ US, ವೆಸ್ಟರ್ನ್ ಕಂಟ್ರೀಸ್ ಎಲ್ಲಗೆ ತುಂಬಾ loneliness ಫೀಲ್ ಮಾಡ್ತಾ ಇದ್ದಾರೆ. India, in India and certain eastern countries, we don't have that. Our loneliness index is very, very low. That is because we have family around. We cannot exist as an island. And rightly, as sir said, we can't say, okay, madve aadmele takshana adu ಹೆಂಡತಿ ಆಗಲಿ ಹಸ್ಬೆಂಡ್ ಆಗಲಿ ನಮ್ಮ ಪ್ರಾಪರ್ಟಿ, ಬೇರೆ ಯಾರ್ದು ಪ್ರಾಪರ್ಟಿ ಅಂತ ನಾವು ಮಾಡೋಕ್ಕಾಗಲ್ಲ. ವಿ ಆರ್ ಆಲ್ ನಮ್ಮ ಹಸ್ಬೆಂಡ್ ಆಗಲಿ, ನಮ್ಮ ವೈಫ್ ಆಗಲಿ, ದೇ ಆರ್ ಆಲ್ ಪ್ರಾಡಕ್ಟ್ಸ್ ಆಫ್ ಹೂ ದಿಯರ್ ಪೇರೆಂಟ್ಸ್ ಹ್ಯಾವ್ ಹೆಲ್ಪ್ ದೆಮ್ ಟು ಬಿ. ಅದು ಖಂಡಿತ ನಾವು ಮರಿಬಾರದು. ರೆಸ್ಪೆಕ್ಟ್ ಮಾಡಬೇಕು. ಅದು ನಾವೆಲ್ಲ ನಮ್ದೆಲ್ಲ ಆಸ್ ಸರ್ ಸೆಡ್, ಅದು ಜವಾಬ್ದಾರಿ ನಮ್ದು. ಅದು ಒಂದು ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಬೇಕು. ಅದು ಕಪಲ್ಗೂ ಒಂದು ಜವಾಬ್ದಾರಿ. ಖಂಡಿತ ಹೌದು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಚಿಂತಾಮಣಿಯಿಂದ ರಾಜೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ರಾಜೇಶ್ ಅವರೇ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ ಏನಿದೆ ತಿಳಿಸಿ, ಮೇಡಮ್ ಇದ್ದಾರೆ. ಮೇಡಮ್, ಸೋಫಿಯಾ ಮೇಡಮ್ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದಾರೆ. ವಿವಾಹ ಪೂರ್ವದಲ್ಲಿ ಯಾವ್ದನ್ನ ಬ್ಲೈಂಡ್ ಆಗಿ ಒಬ್ಬ ಗಂಡಿಗೆ ಹೆಣ್ಣಿಗೆ ಮದುವೆ ಮಾಡಿದ ತಪ್ಪು, ಸ್ವಲ್ಪ ಮಟ್ಟಿಗೆಲ್ಲ ತಿಳ್ಕೋಬೇಕು, ಎಲ್ಲ ಮಾಡ್ಬೇಕು, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. 100% ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದಾರೆ. ಇವಾಗ ಮೇನ್ ಇವಾಗ ಏನಂದ್ರೆ, ಹಲೋ ಎಸ್ ಸರ್,
ಮೈನ್ ಇವಾಗ ಏನಂದ್ರೆ ಇವಾಗ ಆರ್ಥಿಕ 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 ಮಟ್ಟಗಳಿಂದ ಸ್ಟೇಜಸ್ ಅವರ ಸಾಹುಕಾರರು ಅವ್ರ ಅಷ್ಟು ದುಡ್ಡಿದೆ ಇವ್ರಿಗೆ ಇಷ್ಟು ದುಡ್ಡಿದೆ ಅಷ್ಟು ದುಡ್ಡಿದೆ, ದುಡ್ಡಿನ ಮುಖಾಂತರ ವ್ಯವಹಾರ, ದುಡ್ಡಿನ ಮುಖಾಂತರ ಸಂಬಂಧಗಳು ತುಂಬಾ ಕಳ್ಸಿ ಹೋಗ್ತಾ ಇದೆ. ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಚಂದನಾ ವಾಹಿನಿಯವರು ತುಂಬಾ ಒಳ್ಳೆ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವೆಲ್ಲ ಮಾಡೋದೆಲ್ಲ ಸರ್ಕಾರಕ್ಕೆ ಮುಖ್ಯವಾಗಿ ಇವೆಲ್ಲ ಮಾಡಿದ್ರೇನೆ ಪ್ರಯೋಜನ ಆಗ್ತದೆ ಅಂತ. ನಾವೊಂದು ಹೇಳ್ತೀವಿ, ಅವರೊಂದು ಹೇಳ್ತೀವಿ, ನೀವೊಂದು ಹೇಳ್ತೀವಿ, ಹೋಗ್ತೀವಿ. ಬಟ್ ರೆಕಾರ್ಡ್ ಆಗಿ ಸರ್ಕಾರಕ್ಕೆ ಮುಗಿಸ್ಬೇಕು. ಆರ್ಥಿಕ ಇವಾಗ ವಯಸ್ಸಾದವರು, ಅವಾಗ ಯಾರು ಕುಲಕರ್ಣಿ ಅವರು ಹೇಳಿದ್ರು, ವಯಸ್ಸಾದ ಅತ್ತೆ ಮಾವ ಅಂದ್ರೆ ನೋಡಲ್ಲ ಅಂತ ಹೇಳ್ತಾರೆ. ವಯಸ್ಸಾದ ಅತ್ತೆ ಮಾವ ಅವರ ಹತ್ರನೇ ಇದ್ದಿದೆ. ಎಕನಾಮಿಕ್ ಸೆಕ್ಯೂರಿಟಿ ಇಟ್ಕೋಬೇಕು. ದುಡ್ಡು ಎಲ್ಲ ಇಟ್ಕೊಂಡ್ರೆ ಯಾಕೆ ನೋಡಲ್ಲ, ನೋಡ್ತಾರೆ. ಈ ತರ ಅವೇರ್ನೆಸ್ ಎಲ್ಲ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಇದ್ರ ಬಗ್ಗೆ ತಮ್ಮ ನಿಲುವೇನು ಮೇಡಮ್? ಥ್ಯಾಂಕ್ ಯು ರಾಜೇಶ್ ಅವರೇ. ವೆರಿ ವೆರಿ ಗುಡ್ ಪಾಯಿಂಟ್ ದಟ್ ಯು ಸೆಡ್ ದಟ್ ಇವಾಗ ನೀವು ನೋಟಿಸ್ ಮಾಡಿದ್ದೀರಾ, ಅದು ಇವಾಗೂ ಅಲ್ಲ, ಆಕ್ಚುಲಿ ಹಿಂದ್ ಕಾಲದ್ದು ಕೂಡ ಮ್ಯಾರೇಜ್ ಒಂದು ಟ್ರಾನ್ಸಾಕ್ಷನ್ ಆಯ್ತು. ಓಕೆ, ನನಗೆ ಒಂದು ಗಂಡು ಮಕ್ಕಳಿಲ್ಲ, ಅದಕ್ಕೆ ನಾವ್ಗೆ ವಿ ಗೆಟ್ ಮ್ಯಾರಿಡ್ ಟು ಎನಿ we'll give our girl to a person who can come in and become a person who can be farming in our land. ಹಂಗೆ ಇಲ್ಲಾಂದ್ರೆ ಅವ್ರಿಗಿಷ್ಟು ದುಡ್ಡಿದೆ, ಅದು ಅವ್ರಿಗಿಷ್ಟು ಅವಶ್ಯಕತೆಗೆ, ಅಗತ್ಯಕ್ಕೆ, ಎಕ್ಸಾಕ್ಟ್ಲಿ ಅದಕ್ಕೆ ಅದೆಲ್ಲ ಹಂಗೆ ಆಗ್ತಾ ಇದೆ. ಇವತ್ತು ಕೂಡ ಅದು ಆಕ್ಚುಲಿ ಅದು ನಾನು ಹೇಳಿದಲ್ವಾ, ಓಲ್ಡ್ ಫಾರ್ಮುಲಾಸ್ ಡೋಂಟ್ ವರ್ಕ್ ನೌ. ಇಟ್ ಇಸ್ ನಾಟ್, ವಿ ಆರ್ ನಾಟ್ ಟು ಬಿ ಗೆಟಿಂಗ್ ಮ್ಯಾರಿಡ್ ಫಾರ್ ದ ಸೇಕ್ ಆಫ್ ಗೆಟಿಂಗ್ our children or our sisters or our brothers married because seeing of the wealth ಇರುತ್ತೆ, ಇವತ್ತಿರುತ್ತೆ, ನಾಳೆ ಇರಲ್ಲ. ಬಟ್ ಕ್ಯಾರೆಕ್ಟರ್ ಲಾಟ್ ಆಫ್ ಟೈಮ್ಸ್ ವಿ ಹ್ಯಾವ್ ಟು ರಿಯಲಿ ಲುಕ್ ಅಟ್ ಇಟ್. ಅದು ವೆರಿ ಇಂಪಾರ್ಟೆಂಟ್ ಆಗಿದೆ. ಅಂಡ್ ಹಿ ರೈಟ್ಲಿ ಐಡೆಂಟಿಫೈಡ್. ಇವಾಗ ಹಿ ಸೆಡ್ ದಟ್ ಆರ್ಥಿಕ it's become like a transaction and is continuing to be like a transaction, which is not right. You have to make sure that the girl and the guy are compatible. Personalities match ಮಾಡಬೇಕಾಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಈಗ ಮದುವೆ ಆಗುವಂತ ಅಥವಾ ಮದುವೆ ಮಾಡುವಂತ ಸಂದರ್ಭದಲ್ಲಿ ಆರ್ಥಿಕವಾಗಿ ಅವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಫಿನಾನ್ಷಿಯಲಿ ಎಷ್ಟು ಫಿಟ್ ಇದ್ದಾರೆ, ಎಷ್ಟು ಸೆಟಲ್ಡ್ ಇದ್ದಾರೆ, ಇದೇ ತುಂಬಾ ಮುಖ್ಯವಾಗಿ ಬರ್ತಾ ಇದೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಅದು ಅನ್ಫಾರ್ಚುನೇಟ್ಲಿ ದಟ್ ಇಸ್ ದ ಟ್ರೂತ್. ಇಫ್ ಯು ಕ್ಯಾನ್ ಮೇಕ್ ಅ ಡಿಫರೆನ್ಸ್ ಅಂಡ್ ಟೆಲ್ ಯೋರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಟು ನಾಟ್ ಲುಕ್ ಅಟ್ ದ ವೆಲ್ತ್ ಇವತ್ತಿಲ್ಲ ಅಂದ್ರೆ ನಾಳೆ ಇರಲ್ಲ. ಮೋಸ್ಟ್ ಲೈಕ್ಲಿ ಇದೆ. ಆರ್ ವೆಲ್ತ್ ಮೇಲೆ ಅಹಂಕಾರ ಖಂಡಿತ. ಆದ್ರೆ ನಮಗ್ ಗೊತ್ತಿದೆ ಮ್ಯಾಮ್, ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದ್ರೆ ನಮ್ಗೆ ಮನುಷ್ಯತ್ವ ಮತ್ತೆ ವ್ಯಕ್ತಿತ್ವ ಸಿಗೋದಿಲ್ಲ ಅಂತ. Absolutely. So we go beyond the wealth. Look beyond the wealth. Look at the person, understand the person. More than that, see whether the couple can go together. Are they gelling well mentally? That is the most important thing. And be voice for change. When you have identified something like this, you have your voice to tell people. ಅದೊಂದು 10 ಜನಕ್ಕೆ ನೀವು ಹೇಳ್ಬೋದು, ಇದು ಹಂಗೆ ಮಾಡಬಾರ್ದು, ಅದು ಫೈನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿದೆ ಅಂತ ನಾವು ಫಸ್ಟ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಬೇಕು, ಫಸ್ಟ್ ಇದು ಮಾಡಬೇಕು, ಕುಟುಂಬ ಹೇಗಿದೆ, ಆರೋಗ್ಯ ಹೇಗಿದೆ. ಎಕ್ಸಾಕ್ಟ್ಲಿ. ಅದಾದ್ಮೇಲೆ ನಾವು ಓಕೆ, ಫೈನಾನ್ಸ್ ಇಸ್ ದ ಲಾಸ್ಟ್ ಥಿಂಗ್ ಆಕ್ಚುಲಿ. ನೀವು ಕೂಡ ನಿಮ್ಮ ವಾಯ್ಸ್ ಯೂಸ್ ಮಾಡ್ಬೋದು, ನೀವು ಇನ್ಫ್ಲೂಯೆನ್ಸರ್ ಆಗಿರ್ಬೋದು. Please use that voice and your very nice thoughts to support at least 5 to 10 families with this thought. And that is the change that we can bring in our society right now. ಖಂಡಿತ. ಯಾರೋ ಒಬ್ಬರಿಂದ ಮಾತ್ರ ಅಲ್ಲ, ಎಲ್ಲರೂ ಕೂಡ ಇದನ್ನ ಯೋಚನೆ ಮಾಡಿಕೊಂಡು ಗಮನದಲ್ಲಿಟ್ಕೊಂಡು ಆ ಥರದ್ದನ್ನ ಆರ್ಥಿಕವಾಗಿ ಯಾರು ಸಬಲರಿದ್ದಾರೆ ಅಂತ ನೋಡಿ ಮದ್ವೆ ಮಾಡುವಂಥವ್ರಿಗೆ ನಾವು ಹೇಳಬೇಕಾಗತ್ತೆ, ಇದೆಲ್ಲ ಇಂಪಾರ್ಟೆಂಟ್ ಅನ್ನುವಂಥದ್ದು. ಖಂಡಿತ ಮೇಡಮ್. ಈಗ ವಿಶೇಷವಾಗಿ ಮಹಿಳೆಯರು ಜವಾಬ್ದಾರಿಯಲ್ಲೂ ಕೂಡ ಮುಂದೆ ಸಂಬಂಧಗಳನ್ನ ಉಳಿಸ್ಕೊಳ್ಳೋದ್ರಲ್ಲಿ, ಕಂಡುಕೊಳ್ಳೋದ್ರಲ್ಲಿ ಎಲ್ಲದರಲ್ಲೂ ಅವ್ರದ್ದೇ ಹೆಚ್ಚು ಪಾತ್ರ ವಹಿಸುತ್ತೆ. ಸೊ ಗಂಡ, ಮಕ್ಕಳು, ಮತ್ತೆ ಜೊತೆ ಕೆಲಸ, ಮತ್ತಿನ್ನೇನೋ ಸಾಧನೆ ಮಾಡಬೇಕು ಅಂತ ಗೋಲ್ ಇಟ್ಕೊಂಡಿರ್ತಾರೆ. ಎಲ್ಲದರ ಮಧ್ಯೆ ಅವರಿಗೆ ಒಂದಷ್ಟು ಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ, ಡಿಫಿಕಲ್ಟ್ ಸಿಚುಯೇಷನ್ಸ್. ಸೊ ಇದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಅವ್ರಿಗೆ ಏನಾದರೂ ಒಂದು ಸಲಹೆಗಳನ್ನು ನೀಡ್ಬೋದಾ? ಸೊ ವೆರಿ ಜನರಲ್ ಆಗಿ ಹೇಳ್ಬೋದು ಅಂಬಿಕಾ ಅವರೇ, ಬಿಕಾಸ್ ನಾನು ಈಚ್ ಕೇಸ್ ಇಸ್ ಯೂನಿಕ್. ನನ್ನ ವರ್ಡ್ಸ್ ಸೂಪರ್ಫಿಷಿಯಲ್, ಸ್ವಲ್ಪ ಜನರಲ್ ಆಗಿ ಹೇಳ್ತೀನಿ. ಬಿಕಾಸ್ ಅಂದರೆ ನಾನು ಇನ್ ಡೆಪ್ತ್ ಹೋದರೆ
ಆಕ್ಚುಲಿ ಅದು ಪ್ರೇಕ್ಷಕರಿಗೆ ಕನೆಕ್ಟ್ ಆಗಲ್ಲ ಅವ್ರಿಗೆ, ಬಿಕಾಸ್ ಅವ್ರ ಪರಿಸ್ಥಿತಿ ತುಂಬಾ ಯುನೀಕ್ ಇರುತ್ತೆ. ಓಕೆ. One thing was, we can actually look at balancing the me time and the we time. ನಮಗೋಸ್ಕರ ನಾನು ಹೇಳ್ತೀನಿ, ಫಸ್ಟ್ ಇಂಡಿಪೆಂಡೆಂಟು, ನಾವು ನಮ್ಮದೇ ಇಮೋಷನಲ್ ಬ್ಯಾಲೆನ್ಸ್ ಇರಬೇಕು, ಫಿಸಿಕಲ್ ಬ್ಯಾಲೆನ್ಸ್ ಇರಬೇಕು. ವೆನ್ ಆರ್ ಫಿಸಿಕಲ್ ಬಾಡಿ ಆ್ಯಂಡ್ ಆರ್ ಎಮೋಷನಲ್ ಸ್ಟೇಟ್ ಇಸ್ ಗುಡ್, ವಿ ಗೆಟ್ ಕ್ಲಾರಿಟಿ ಆನ್ ವಾಟ್ ಟು ಡೂ ನೆಕ್ಸ್ಟ್. ವಿ ಡೋಂಟ್ ಮೋಸ್ಟ್ ಆಫ್ ದ ಟೈಮ್ ಗೋ ಅರೌಂಡ್ ಇನ್ ಸರ್ಕಲ್ಸ್. ಸೊ ಫಸ್ಟ್ ವಿ ಹ್ಯಾವ್ ಟು ಸೆಂಟರ್ ಅವರ್ ಸೆಲ್ವ್ಸ್. ಮೀ ಟೈಮ್ ಇರಬೇಕು ನಮಗೆ, ಯಾವ್ದಾದ್ರೂ ನಮಗೆ ಆದಂತ ಸಮಯ, ನಮ್ದೇ ಆದಂತ ನಮ್ಗೆ ಪ್ರೀತಿ ಇರಬೇಕು. Exactly, I like the word, namde aga ada self love, absolutely. Now that is one. Now the second is we time. Imagine ನಾವು ಎಲ್ಲ ಓಕೆ, ಅಡಿಗೆ ಮಾಡಬೇಕು, ಆಫೀಸ್ ಹೋಗಬೇಕು, ಅದು ಮಾಡಬೇಕು, ಇದೇ ಮಾಡಬೇಕು, ಎಲ್ಲ ಇದೆ. ನಾವು ಕೂಡ ನಮ್ಮ ಸೆಲ್ಫ್ ಲವ್ ಟೈಮು ಇದೆ. ಬಟ್ is there time for actual love between us? We need to create those spaces. It may not be easy. Husband ಯಾಕೆ ಕಣೆ ಅದೆಲ್ಲ ಬೇಡ ಅಂತ ಹೇಳ್ತಾರೆ ಅವರು. ಬಟ್ ಸ್ವಲ್ಪ ಪರ್ಸಿಸ್ಟೆಂಟ್ ಆಗಿ ಅಟ್ಲೀಸ್ಟ್ one coffee or tea together, have a one meal together. ಮಕ್ಕಳಿದ್ದರಿಗೆ ಮಕ್ಕಳ ಜೊತೆ ಕೂತ್ಕೊಂಡು ಲೈಫ್ ಆರ್ ಡೇ ಇನ್ ದಟ್ of the children, ಯಾವುದಾದ್ರೂ ಪರಿಸ್ಥಿತಿನಲ್ಲಿ ನಾವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ, ಅದು one meal at least together, ಇಲ್ಲಾಂದ್ರೆ one coffee. Okay, ಅದು I'm giving you ಸಣ್ಣ ಪುಟ್ಟ tips to work on this. And how, because hectic ಅಂತ ನಾವು ಹೇಳ್ತಾ ಹೋಗ್ತಾ ಇದೀವಿ, ಬಟ್ ಇನ್ ದ ಹೆಕ್ಟಿಕ್ ಟೈಮ್ ನಾವು ಒಂದು ಕಾಫಿ ಕುಡಿಬೇಕಲ್ವಾ, ಒಂದು ಟೀ ಕುಡಿಬೇಕು, ಇಲ್ಲಾಂದ್ರೆ ಒಂದು ಮೀಲ್ ತಿನ್ಬೇಕು, ಅದು ಜೊತೆಗೆ ಮಾಡಕ್ ನೋಡ್ಬೇಕು. ಅಟ್ಲೀಸ್ಟ್ ದಟ್ ವಿಲ್ ಬಿ ಅ ಪ್ಲೇಸ್ ವೇರ್ ಕಾನ್ವರ್ಸೇಷನ್ಸ್ ಕ್ಯಾನ್ ಸ್ಟಾರ್ಟ್. ಎಸ್ ಮೇಡಮ್, ಒಂದು ಕರೆ ಇದೆ, ಮಾತಾಡ್ಸೋಣ, ನಂತರ ನಾವು ಡಿಸ್ಕಷನ್ ಮಾಡೋಣ. ಮೌರೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ, ಮಾತನಾಡಿ, ಮೇಡಮ್ ಇದ್ದಾರೆ. ಮೊದಲನೇದಾಗಿ ನಿಮ್ಮ ಚಂದನವಾಗಿ ಧನ್ಯವಾದಗಳು. ಇಂಥ ಉತ್ತಮ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಇನ್ನೊಂದು, ಮೇಡಮ್ ಅವರು ಉತ್ತಮ ಸಲಹೆಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. 4 stages ಹೇಳಿದ್ರು, ಅದಕ್ಕೋಸ್ಕರ ನಾವು ನನ್ನ ಜೀವನದಲ್ಲಿ ಅನುಭವಿಸುವಂತ ಈ ಎಲ್ಲರೂ ಅನುಭವಿಸ್ತಾರೆ, ನಾನು ಸಹ ಅನುಭವಿಸ್ತೇನೆ. ನನಗೆ ಮದುವೆಗೆ 16 ವರ್ಷ ಆಗಿದೆ. ನನಗೆ ಮತ್ತು ನನ್ನ ಮಿಸ್ಸಸ್ಗೆ 10 years ಡಿಫರೆನ್ಸ್ ಇದೆ. ಸ್ಪೆಷಲ್ ಏನಂತ ಹೇಳಿದ್ರೆ 8 ವರ್ಷದಿಂದ ನನ್ನ ಮಿಸ್ಸಸ್ ಅಬ್ರಾಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸರ್, ಸಮಯದ ಅಭಾವ ಇರೋದ್ರಿಂದ ದಯವಿಟ್ಟು ತಮ್ಮ ಪ್ರಶ್ನೆನ ನೇರವಾಗಿ ಕೇಳಬಹುದಾ? ಕನೆಕ್ಷನ್ ಅಲ್ಲಿ ಇದ್ದೇವೆ. ನಾನು ಎಲ್ರಿಗೂ ಹೇಳ್ತಿರೋಂತ, ಆದಷ್ಟು ದೂರ ಇದ್ರು ಚೆನ್ನಾಗಿರ್ಬೋದು, ಜೀವನವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋದ್ರೆ ಚೆನ್ನಾಗಿರ್ಬೋದು ಅಂತ ಹೇಳ್ತೇನೆ. ಯಾಕಂದ್ರೆ ನನಗೆ 2 ಹೆಣ್ಮಕ್ಳಿದ್ದಾರೆ, ಅವರನ್ನ ನಾನು ನೋಡ್ಕೊಳ್ತಾ ಇದ್ದೇನೆ, ನನ್ನ ತಾಯಿಯನ್ನು ನೋಡ್ಕೊಳ್ತಿದ್ದೇನೆ. ದುಡಿಮೆಗಾಗಿ ನನ್ನ ಮಿಸ್ಸಸ್ ಹೊರ ಉದ್ದೇಶದಲ್ಲಿದ್ದಾರೆ. ಆದ್ರೂ ನಾವು ಚೆನ್ನಾಗಿದ್ದೇವೆ. ಸ್ವಲ್ಪ ಹೊಂದಾಣಿಕೆ ಮಾಡಿದ್ರೆ ಖಂಡಿತ ಜೀವನ ಚೆನ್ನಾಗಿ ನಡೀತದೆ. Very good, sir. Very good to actually give this motivation. It is actually a very motivating thing to say. 10 years ಇಂದ ದೂರ ಇದ್ದಾರೆ ಗಂಡ ಹೆಂಡತಿ. Yes, ಆದರೂ ಕೂಡ ತುಂಬಾ ಚೆನ್ನಾಗಿದೆ. ಅವ್ರ ಕಾನ್ವರ್ಸೇಷನ್ಸ್ ಮಾಡ್ತಾ ಇದ್ದಾರೆ. That is, I think, one of the first things is that they are finding time for conversation. Conversation time ಮಾಡುವಾಗ it is not just about criticism, it is also about appreciation. I somehow sense that he is somebody who appreciates the effort that his wife has taken to go out out of the country and work. So he probably has had these ways, okay, call ಮಾಡಿದಾಗ ಎಲ್ಲ ದಿವಸ ಇಲ್ಲಂದ್ರೆ once in 2 days, he has actually made time to make those calls. So it is not necessary now ಲಾಂಗ್ ಡಿಸ್ಟೆನ್ಸ್ ಇದ್ರೆ ಕೂಡ ಬೆಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ಬಹುದಾ? ಫಾರ್ ಎಕ್ಸಾಂಪಲ್, ಬಿಸಿ ಶೆಡ್ಯೂಲ್ ಇಂದ ಟೈಮ್ ಮಾಡ್ಕೊಳ್ಳೋದಕ್ಕೆ ಅಂತ ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ? ಓಕೆ, ಸೊ ಆಕ್ಚುಲಿ ಸ್ಪೀಕಿಂಗ್ ಅಂಬಿಕಾ ಅವರೇ, ಎವ್ರಿ ಮೂಮೆಂಟ್ ಆಫರ್ಸ್ ಯು ಅ ಪ್ಲೇಸ್ ಆರ್ ಅ ಟೈಮ್ ಟು ಬಿಲ್ಡ್ ಕನೆಕ್ಷನ್. ಇಮ್ಯಾಜಿನ್, ಓಕೆ, ನೀವು ಆಫೀಸಿಂದ ಬಂದ್ರಿ, ನೀವು ಮೈ ಹಸ್ಬೆಂಡ್, ಓಕೆ, ಅಂಬಿಕಾ ಅಲ್ಲ ಅಂಬಿ ಅಂದ್ರೆ ಹೆಸರು, ಓಕೆ, ನೀವು ಬರ್ತಾ ಇದ್ದೀರಾ ಆಫೀಸ್ ನಲ್ಲಿ. ನಾವಿವಾಗ ಬಂದ್ಬಿಟ್ಟು ನಾನಿಲ್ಲಿ ಸೋಫಾನಲ್ಲಿ ಫೋನ್ ನೋಡ್ತಾ ಇದ್ದೀನಿ, ಓಕೆ, ನೀವು ಬಂದ್ಬಿಟ್ಟು ಏನೋ ಹೇಳ್ತೀರಾ, ಏನ್ ಹೇಳ್ತೀರಾ? ನಂಗೆ ಇವತ್ತು ಆಫೀಸಲ್ಲಿ ತುಂಬಾ ಹೆಕ್ಟಿಕ್ ಆಗಿರೋವಂಥದ್ದೇನೋ ಕೆಲಸ ಇತ್ತು, ತುಂಬಾ ತಲೆ ಬಿಸಿ ಆಗಿದೆ, ನಾನು ಅನ್ಕೊಂಡೇ ಇರ್ಲಿಲ್ಲ ಆ ಥರ ಎಲ್ಲ ಆಗುತ್ತೆ ಅಂತ ಏನೋ ಆಫೀಸಲ್ಲಿ ನಡೆದಿರೋಂಥದ್ದನ್ನ ಹೇಳ್ತಿರ್ತೀನಿ. ಸಾಮಾನ್ಯವಾಗಿ ಅದು ಹೇಳ್ತಾರೆ ಆಫೀಸಿಂದ ಬಂದಿದ ತಕ್ಷಣ. ನೀವು ಹೇಳಿದ್ದೀರಾ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಫೋನಲ್ಲಿ ನೋಡ್ತಾ ಇದ್ದೀನಿ, ಐದರ್ ನನಗೆ ಏನೋ ಇಂಪಾರ್ಟೆಂಟ್ ಆಗಿದೆ ನಾನು ಮಾಡ್ತಾ ಇದ್ದೀನಿ, ಆಕ್ಚುಲಿ ನೋಯಿಂಗ್ಲಿ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ಅನ್ನೋಯಿಂಗ್ಲಿ ನಾನೇನೋ
ಮಾಡ್ತಾ ಇದ್ದೀನಿ, ಐ ಆಮ್ ಇಗ್ನೋರಿಂಗ್ ಯು, ಐದರ್ ನೋಯಿಂಗ್ಲಿ ಆರ್ ಇಗ್ನೋರಿಂಗ್ಲಿ. ಆವಾಗ ನಿಮ್ಗೆ ಏನು ಅನಿಸ್ತು? ಖಂಡಿತ ಬೇಜಾರಾಗುತ್ತೆ. ಓಕೆ, ಸೊ ದಿಸ್ ಇಸ್ ಜಸ್ಟ್ ಒನ್ ಸ್ಮಾಲ್ ಮೂಮೆಂಟ್. ಮತ್ತೆ ನಿಮ್ ಪ್ರೆಸೆನ್ಸ್ ಎಲ್ಲಿ ಮುಖ್ಯ ಆಯ್ತು. ನಿಮ್ಮ ಹತ್ರ ನಾನು ಯಾಕೆ ಹೇಳ್ಬೇಕು, ನೆಕ್ಸ್ಟ್ ಟೈಮ್ ನಾನು ಹೇಳೋದೇ ಇಲ್ಲ. ಕರೆಕ್ಟ್, ಹೇಳ್ಬೋದು, 3 ಸಲ ಹೇಳ್ಬೋದು ನೆಕ್ಸ್ಟ್ ಟೈಮ್ ಏನಾದ್ರು, ಮತ್ತೆ 3ನೇ 4ನೇ 5ನೇ ಸಲ ಸ್ಟಾಪ್ ಮಾಡ್ಬೋದು. ಇವಾಗ ನಾನು that is one thing where I can ignore you. Illandre second way of addressing the same places, nandak ಇದೇನಾ ನಿಮ್ಮ ಕೆಲಸ, ಫುಲ್ ಟೈಮ್ ನೀವು ಏನಾದರೂ ನಿಮ್ಮ ಕೆಲಸ ಬಗ್ಗೆ ಹೇಳ್ತಾ ಇರ್ತೀರಾ ನೀವು, ಅವಾಗ ನಿಮ್ಗೆ ಏನು ಅನಿಸುತ್ತೆ? ಡೆಫಿನೆಟ್ಲಿ ಇನ್ನೊಂದ್ಸಲ ಹೇಳಕ್ ಆಗೋದಿಲ್ಲ, ಯಾವಾಗ್ಲೂ ನಿಮ್ ಪ್ರಾಬ್ಲಮೇ ಅಲ್ವಾ ಅಂತ ನಾನು ಅದು ಕೂಡ ಹೇಳ್ತೀನಿ. ನಾನು ಆಕ್ಚುಲಿ ಅಗೇನ್ಸ್ಟ್ ಹಾಗೆ ಮಾತಾಡ್ತಾ ಇದ್ದೀನಿ. ಇಟ್ಸ್ ಅ ಬೆಟರ್ ವೇ ಆಫ್ ವರ್ಕಿಂಗ್ ವುಡ್ ಬಿ I keep my phone down. Okay. And I say, hey, howda? Oh, ಅದೇ ಸೇಮ್ ಟೀಮ್ ಲೀಡರಾ, ಸೇಮ್ ಪ್ರಾಬ್ಲಮಾ? ಅಯ್ಯೋ ಪಾಪ ನಿಮಗೆ ತುಂಬ, ಇಟ್ಸ್ ನಾಟ್ ಈಸಿ ಅಲ್ವಾ? How do you feel then? Okay. When I ask you this question, when I kept my phone down and I'm actually speaking to you, addressing what you, how do you feel? ಬಂದು ನಮ್ಮ ಹತ್ರ ಹೇಳ್ಕೊಂಡಾಗ ನಾವು ಅದಕ್ಕೆ ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಮಾಡು, ಹೀಗಾಯ್ತಾ ಹಾಗಾಯ್ತಾ ಅನ್ನುವಂಥದ್ದು. ಸೊ ಐ ಕಾಂಟ್ಯಾಕ್ಟ್ ಇದೆ. ಈ ಒಂದು ಸಂಬಂಧಗಳ ಬಗ್ಗೆ ಹೇಳ್ತಾ ಇದ್ರೆ ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಡೆಫಿನೆಟ್ಲಿ ತಮ್ಮ ಸಮಯವನ್ನ ಈ ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ರಿ, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಮದುವೆ ಸಂಬಂಧದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಅವರೇ, and thank you so much to the audience who called and supported us. Thank you so much. ಎಸ್ ವೀಕ್ಷಕರೇ, ಇವತ್ತಿನ ಓ ಸಖಿ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಶೇಷತೆ ಇದಾಗಿತ್ತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ. ಟೈಮು